ಇಂಟರ್ನ್ಯಾಷನಲ್ ಅರ್ಪಿಸುವಂತಹ ಹೆಲ್ತ್ ಕೇರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ. ನಮ್ಮೊಂದಿಗೆ ಡಾಕ್ಟರ್ ಸಾಧನಾ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಮೂಲಕ ಡಯಾಬಿಟೀಸ್ ಅಂದ್ರೆ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹದ ಒಂದು ಸಮಸ್ಯೆ ಬಗ್ಗೆ ನಾವು ಕೂಡ ಹೆಚ್ಚು ಮಾಹಿತಿಯನ್ನು ಪಡ್ಕೊಳ್ಳೋಣ. ಇನ್ನು ಈ ಒಂದು ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ, ಇದು ಯಾವ ರೀತಿಯಾದಂತಹ ಒಂದು ಸಮಸ್ಯೆ ಏನು, ಎಂಥವರಲ್ಲಿ ಕಂಡು ಬರುತ್ತೆ, ಇದರಲ್ಲಿ ಹಲವಾರು ರೀತಿಯಾದಂತಹ ಸ್ಟೇಜಸ್ ಆಗಿರಬಹುದು, ಇದಕ್ಕೆ ಕಾರಣಗಳಾಗಿರಬಹುದು, ಗುಣಲಕ್ಷಣಗಳು, ಹೀಗೆ ಹಲವಾರು ಮಾಹಿತಿನ ಇಂದಿನ ಒಂದು ಸಂಚಿಕೆ ಮೂಲಕ ನೀವು ಕೂಡ ಪಡ್ಕೊಳ್ಬಹುದು. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಥ್ಯಾಂಕ್ ಯು. ಸೊ ಎಸ್ ವೀಕ್ಷಕರ, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಬೆಂಗಳೂರಿನಲ್ಲಿ 4 ಶಾಖೆಗಳು, ಮಲ್ಲೇಶ್ವರಂ ಇಂದಿರಾನಗರ್, ಜಯನಗರ್, HSR ಲೇಔಟ್, ಹೊರತುಪಡಿಸಾಗಿ ಹುಬ್ಬಳ್ಳಿ, ದಾವಣಗೆರೆ, ಶಿವಮೊಗ್ಗ, ಮೈಸೂರು, ತುಮಕೂರು, ಆಂಧ್ರಪ್ರದೇಶ, ತಮಿಳುನಾಡು ಹಲವಾರು ಶಾಖೆಗಳಿದೆ. ಹತ್ತಿರವಾದಂಥ ಶಾಖೆಗೆ ತಾವು ಕೂಡ ನೇರ ಭೇಟಿ ಮಾಡತಕ್ಕದ್ದು. ಸೊ ಎಸ್ ಸಾಮಾನ್ಯವಾಗಿ ನಾವು ಡಯಾಬಿಟೀಸ್ ಅಂತ ಹೇಳಿದಾಗ ಎಲ್ಲರಿಗೂ ಹೇಗಾಗ್ಬಿಟ್ಟಿದೆ ಅಂದರೆ, ಇತ್ತೀಚೆಗೆ ಒಂದು ಪಾಸ್ಟ್ 5 to 10 years ಇಂದ ಅಂದಾಗ ಇಟ್ಸ್ ಬಿಕಮ್ ವೆರಿ ಕಾಮನ್ ಅಂತ ಹೇಳ್ಬೋದು. ಮುಂಚಿನಷ್ಟು ಎಲ್ಲೋ ಒಂದು ಕಡೆ ಸಕ್ಕರೆ ಕಾಯಿಲೆ ಅಂದರೆ ಎಲ್ಲರೂ ಹೆದರ್ತಾ ಇದ್ರು, ಹೌದಾ ನಿಮಗೂ ಸಕ್ಕರೆ ಕಾಯಿಲೆ ಬರ್ತಿದೆ ಅಂತ. ಇವಾಗ ಇಟ್ ಇಸ್ ದೇ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ಬೋದಾ ಅಂತ, ಬಿಕಾಸ್ ಇಟ್ ಇಸ್ ಬಿಕಮ್ ಸೋ ಕಾಮನ್. ಅಂದರೆ ಹೆಂಗೆ ಅಂದರೆ ಪೀಪಲ್ ಕೀಪ್ ಜಡ್ಜಿಂಗ್ ಆಫ್ಟರ್ 40 ಅಂದರೆ ಓ ಇವನ್ ಹೀಸ್ ಆರ್ ಶಿ ಈಸ್ ಡಯಾಬಿಟಿಕ್ ಅಂತ ಹೇಳ್ತಾರೆ. ಸೊ ಇಂಡಿಯಾ ಸ್ಟ್ಯಾಂಡ್ಸ್ ನಂಬರ್ 2 ಇನ್ ಡಯಾಬಿಟೀಸ್. ಏನು ಹೇಳ್ತೀರಾ ಸಕ್ಕರೆ ಕಾಯಿಲೆ ಬಗ್ಗೆ? ಬೇಸಿಕಲಿ ನೀವು ಹೇಳಿದ ಪ್ರಕಾರ ಅದು 100% ರೈಟ್ ದಟ್ ಪೀಪಲ್ ಹ್ಯಾವ್ ಟೇಕನ್ ಇಟ್ ವೆರಿ ಕಾಮನ್ ನೌ ಡೇಸ್, ಬಟ್ ಯು ಶುಡ್ ನಾಟ್ ನೆಗ್ಲೆಕ್ಟ್ ಇಟ್. ಅಂದ್ರೆ ಕಾಯಿಲೆಗಳು ಡಯಾಬಿಟೀಸ್, ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಆ ಥರ ಹೇಳ್ಬೋದು ಅಂದರೆ 100% ಅದು ಇರ್ರಿವರ್ಸಿಬಲ್ ಅಥವಾ ಕ್ಯೂರ್ ಮಾಡಕ್ ಆಗಲ್ಲ ಅಥವಾ ಅದು ಸಾಧ್ಯತೆ ಇಲ್ಲ, ಆ ಥರ ಎಲ್ಲ ಜನಗೆ ಅದೇ ಮೈಂಡ್ ಸೆಟ್ ಆಗಿದೆ. ಬಟ್ ಇದು ಮೈಂಡ್ ಸೆಟ್ ಅಕ್ಸೆಪ್ಟ್ನು ಕೂಡ ಮಾಡಿದ್ದಾರೆ. ಅಂದ್ರೆ ದ ವರ್ಸ್ಟ್ ಥಿಂಗ್ ಈಸ್ ನೋ ವಿ ಯೂಶುವಲಿ ಗೆಟ್ ಅಡಾಪ್ಟೆಡ್ ಈಸಿಲಿ. ಸೊ ದ ಸೇಮ್ ಥಿಂಗ್ ಇದು ಡಯಾಬಿಟಿಸ್, ಓ ಸರಿ ನನಗೆ ಡಯಾಬಿಟಿಸ್ ಬಂದಿದೆ, ಓಕೆ ಅಡ್ಜಸ್ಟ್ ಮಾಡ್ತೀವಿ, ಮೆಡಿಸಿನ್ಸ್ ತಗೋಬೇಕಾಗತ್ತೆ, ತಗೊಳ್ತೀವಿ, ಆ ಥರ ಮೈಂಡ್ ಸೆಟ್ ಆಲ್ರೆಡಿ ಬಂದಿದೆ ಜನಗಳಿಗೆ. ಸೊ ವೈ ವಿ ಶುಡ್ ಬಿ ಕೇರ್ಫುಲ್ ವೆನ್ ವಿ ಡಯಾಗ್ನೋಸ್ ವಿತ್ ದ ಡಯಾಬಿಟಿಸ್ ಇಸ್ ನಾಟ್ ಬಿಕಾಸ್ ಆಫ್ ದ ಡಯಾಬಿಟಿಸ್, ಬಟ್ ಅದರಿಂದ ಆಗಿರೋದು ಕಾಂಪ್ಲಿಕೇಶನ್ಸ್ ಇರ್ಬೋದು ಅಥವಾ ಅದರಿಂದ ಲೈಫ್ ಸ್ಟೈಲ್ ಡಿಸ್ಕಂಫರ್ಟ್ ಆಗತ್ತೆ. ನಾರ್ಮಲ್ ಲೈಫ್ ಯಾವ ರೀತಿ ಇರಬೇಕು ಅದೇ ನಾರ್ಮಲ್ ಲೈಫ್ ತರ ನನ್ನ ಲೈಫ್ ಇರಲ್ಲ, ಸ್ವಲ್ಪ ಚೇಂಜಸ್ ಡೆಫಿನೆಟ್ಲಿ ಮಾಡಲೇಬೇಕಾಗತ್ತೆ. ಸೊ ಈ ತರ ಡಿಸ್ಕಂಫರ್ಟ್ ಬಂದಾಗ ಸ್ವಲ್ಪ ಏರುಪೇರು ವ್ಯತ್ಯಾಸ ಆಗಿದ್ಮೇಲೆ ಒಂದು ಪಿಂಚ್ ಆಗತ್ತೆ. ಯಾಕಂದ್ರೆ ನಾರ್ಮಲ್ ಲೈಫ್ ನಾನು ಆಗ್ತಾ ಇಲ್ಲ, ನನಗೆ ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ 70 million ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಪರ್ ಇಯರ್ ಡಯಾಗ್ನೋಸ್ ಆಗ್ತಾ ಇದ್ದಾರೆ ಡಯಾಬಿಟಿಸ್ ಇಂದ. ಸೊ ಡಯಾಬಿಟಿಸ್ ಈಸ್ ರಿಯಲಿ ಕಾಂಪ್ಲಿಕೇಟೆಡ್ ಹೇಳ್ಬೋದು, ಅಥವಾ ಅದರಲ್ಲಿ ಕಾಶಿಯಸ್ ಅಲ್ಲಿ ಅದು ಡೆಫಿನೆಟ್ಲಿ ಮೆಡಿಸಿನ್ಸ್ ಆ ಥರ ಎಲ್ಲ ತಗೋಬೇಕಾಗತ್ತೆ. ಪ್ಲಸ್ ಲೈಫ್ ಸ್ಟೈಲ್ನು ಕೂಡ ಚೇಂಜ್ ಮಾಡ್ಬೋದು. ಡೆಫಿನೆಟ್ಲಿ ಹೋಲಿಸ್ಟಿಕ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅದರ ಜೊತೆ ಸ್ವಲ್ಪ ನೀವು ಅದರಲ್ಲಿ ಫೋಕಸ್ ಮಾಡಿ ನಿಮ್ಮ ವ್ಯವಹಾರ ಅಂದ್ರೆ ಡೈಲಿ ರುಟೀನ್ ಸ್ವಲ್ಪ ಚೇಂಜ್ ಮಾಡ್ತೀರಾ, ಅದು ಅಕ್ಸೆಪ್ಟ್ ಮಾಡ್ಬೋದು. ಬಟ್ ಅಕ್ಸೆಪ್ಟ್ ಯಾವಾಗ ಮಾಡಬೇಕು ಅಂದ್ರೆ ಅದರಿಂದ ನಿಮ್ ಡೈಲಿ ರೂಟೀನ್ ಅಫೆಕ್ಟ್ ಆಗಬಾರ್ದು. ಅದಕ್ಕೋಸ್ಕರ ಈಗ ಡಯಾಬಿಟಿಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಮಾಡಬೇಕಾಗತ್ತೆ. ಓಕೆ. ಸೊ ಎಸ್, ಮಧುಮೇಹದ ಒಂದು ಸಮಸ್ಯೆ, ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತೀವಿ ಅಥವಾ ಶುಗರ್ ಅಂತ ಹೇಳ್ತೀವಿ, ಡಯಾಬಿಟೀಸ್ ಅಂತ ಹೇಳ್ತೀವಿ, ಇದೊಂದು ಮೆಟಬಾಲಿಕ್ ಡಿಸಾರ್ಡರ್. ಇದು ಒಂದು ಲೈಫ್ ಸ್ಟೈಲ್ನಲ್ಲಿ ಕಂಡುಬರುವಂತಹ ಒಂದು ಸಮಸ್ಯೆ ಕೂಡ ಹೌದು. ಇದು ಒಂದು ಅನುವಂಶಿವಾದಂತಹ ಒಂದು ಸಮಸ್ಯೆ, ಅಂದರೆ ಹೆರಿಡಿಟರಿ ಸಮಸ್ಯೆ ಕೂಡ ಹೌದು. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ವೀಕ್ಷಕರೇ, ಇದೇ ರೀತಿಯಾದಂತಹ ಅಂದರೆ ಡಯಾಬಿಟೀಸ್ ಸಮಸ್ಯೆ ತಮ್ಮಲ್ಲೂ ಕಾಡ್ತಾ ಇದ್ದಲ್ಲಿ ತಾವು ಕೂಡ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ನೇರ ಭೇಟಿ ಮಾಡಬಹುದು. ಹತ್ತಿರವಾದಂತಹ ಶಾಖೆಗೆ ನೇರ ಭೇಟಿ ಮಾಡಿ. ಇನ್ನು ಡಾಕ್ಟರ್ ಸಾಧನಾ ಅವರನ್ನು ನೇರ ಭೇಟಿ ಮಾಡಬೇಕು ಅನ್ನೋದಾದ್ರೆ ಬೆಂಗಳೂರಿನ ಜಯನಗರ್ ಶಾಖೆಗೆ ತಾವು ಕೂಡ ಅಪಾಯಿಂಟ್ಮೆಂಟ್ಸ್ ಅನ್ನು ಫಿಕ್ಸ್ ಮಾಡ್ಕೊಳ್ತಕ್ಕದ್ದು. ಅಪಾಯಿಂಟ್ಮೆಂಟ್ ಈಸ್ ಮಸ್ಟ್. ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ತದನಂತರ ಸಂಪೂರ್ಣ ಪರಿಶೀಲನೆ ನಂತರ ಯಾವ ರೀತಿಯಾದಂತಹ ಸಮಸ್ಯೆ ಇದೆ, ಯಾವ ಹಂತದಲ್ಲಿದೆ ಅಂತ ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರವನ್ನು ಅಂದ್ರೆ ಹೋಲಿಸ್ಟಿಕ್ ಜನರಿಕ್ ಮೆಡಿಸಿನ್ಸ್ ಅನ್ನು ನೀಡಲಾಗುತ್ತೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಕೊಡುವಂತಹ ಈ ಮೆಡಿಸಿನ್ಸ್ಗೆ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ ಇರೋದಿಲ್ಲ, ಅಂದ್ರೆ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್ ಅಂತ ಕೂಡ ತಿಳಿಸ್ತಾರೆ. ಇನ್ನು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅನ್ನೋದಾದ್ರೆ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣ ಮ್ಯೂಟ್ ಮಾಡಿ ನಂತರ ನಮಗೆ ಕರೆ ಮಾಡಿ. ಸೊ ಎಸ್ ಡಾಕ್ಟರ್, ಇವಾಗ ಮಧುಮೇಹ ಅಂತ ಹೇಳ್ತೀವಿ, ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಿ, ಶುಗರ್, ಇವೆಲ್ಲ
ಇವೆಲ್ಲ ಎಲ್ಲೋ ಒಂದು ಕಡೆ ಈಗಾಗಲೇ ಹೇಳಿದ ಹಾಗೆ ವೆರಿ ಕಾಮನ್ ಆಗಿದೆ. ಬಟ್ ಇದರಲ್ಲಿ ಟೈಪ್ಸ್ ಅಂತ ಬಂದಾಗ ಹಲವಾರು ವಿಧಗಳು ಕೂಡ ಇದೆ. ವಾಟ್ ಯು ಸೇ ಅಬೌಟ್ ಆಲ್ ದಿಸ್ ಥಿಂಗ್ಸ್? ಓಕೆ, ಸೊ ಡಯಾಬಿಟೀಸ್ ಬಂದಾಗ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಇದೆ. ಟೈಪ್ 1 ಡಯಾಬಿಟೀಸ್ ಹೇಳ್ಬೋದು, ಅಥವಾ ಟೈಪ್ 2 ಇರುತ್ತೆ, ಜೆಸ್ಟೇಷನಲ್ ಡಯಾಬಿಟೀಸ್ ಇರುತ್ತೆ. ಇತ್ತೀಚೆಗೆ ನ್ಯೂಲಿ ಫಾರ್ಮೇಶನ್ ಕಾನ್ಸೆಪ್ಟ್ ಅಂದ್ರೆ ಮ್ಯಾಚುರಿಟಿ ಟೈಮಲ್ಲಿ ಸ್ವಲ್ಪ ಯಂಗ್ ಜನರೇಷನ್ ಡಯಾಬಿಟೀಸ್ಗೆ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ MODY ಹೇಳ್ತೀವಿ. ಅದು ಮ್ಯಾಚುರಿಟಿ ಆನ್ಸೆಟ್ ಡಯಾಬಿಟೀಸ್ ಆಫ್ ಯಂಗ್ ಆ ಥರ ಹೇಳ್ತಾ ಇದ್ವಿ. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಡಯಾಬಿಟೀಸ್ ಇದ್ರೆ ಅದರಲ್ಲಿ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಇರುತ್ತೆ, ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಇರುತ್ತೆ. ಸೊ ಇದು ಎಲ್ಲ ಟೈಪ್ಸ್ ಪ್ರಕಾರಗಳು ಹೇಳಬೇಕಂದ್ರೆ ಟೈಪ್ 1 ಡಯಾಬಿಟೀಸ್ ಇದು ಜಸ್ಟ್ 0.1% ಅಥವಾ 0.5% ತನಕ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಬಟ್ ಟೈಪ್ 2 ಡಯಾಬಿಟೀಸ್ ಇದು 5% ಲೈಫ್ ಸ್ಟೈಲ್ ರಿಸ್ಕ್ ಇಂದ ಆಗ್ತಾ ಇರುತ್ತೆ. ಸೊ ಜೆಸ್ಟೇಷನಲ್ ಡಯಾಬಿಟೀಸ್ ಹೇಳ್ತೀವಿ. ಸೊ ಜೆಸ್ಟೇಷನಲ್ ಡಯಾಬಿಟೀಸ್ ಅಂದ್ರೆ ನಿಮ್ದು ಪ್ರೆಗ್ನೆನ್ಸಿ ಡಿಟೆಕ್ಟ್ ಆದ್ಮೇಲೆ ಕೆಲವೊಂದ್ಸರಿ ಹಾರ್ಮೋನಲ್ ವ್ಯತ್ಯಾಸ ಇರುತ್ತೆ ಬಾಡಿಯಲ್ಲಿ. ಸೊ ಆ ಹಾರ್ಮೋನ್ಸ್ ಇಂದ ಇನ್ಸುಲಿನ್ ಪ್ರೊಡಕ್ಷನ್ ಕೆಪಾಸಿಟಿ ಕಡಿಮೆ ಆಗ್ಬೋದು, ಅಥವಾ ಕರೆಕ್ಟ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಆಗಲ್ಲ, ಅಥವಾ ಪ್ರೊಡಕ್ಷನ್ ಆಗೋ ತರ ಪ್ಯಾನ್ಕ್ರಿಯಾಸ್ ಅಲ್ಲಿ ಶಕ್ತಿ ಇರಲ್ಲ. ಸೊ ಆ ರೀತಿ ಇದ್ರೆ ಅದು ಜೆಸ್ಟೇಷನಲ್, ಅದು ಜಸ್ಟ್ ಸ್ವಲ್ಪ ದಿವಸ ಇರುತ್ತೆ, ಅಥವಾ 0 to 9 months ತನಕ ಇರುತ್ತೆ. ಕೆಲವೊಂದ್ಸರಿ ಅದು ಹೆಚ್ಚು ಕಡಿಮೆ ಜಾಸ್ತಿ ಆಗುತ್ತೆ. ಬಟ್ ಅದು ಮ್ಯಾಕ್ಸಿಮಮ್ ಆಗಿ 9 months ತನಕ ಇರುತ್ತೆ. ಮೆಡಿಸಿನ್ಸ್ ತಗೋಬೇಕಾಗತ್ತೆ. ಮೆಡಿಸಿನ್ಸ್ ಇಂದ ಅದು ಕಂಟ್ರೋಲ್ ಅಲ್ಲಿ ಬರುತ್ತೆ. ಬಟ್ ಡಿಪೆಂಡ್ಸ್ ಅಪಾನ್ ಎವ್ರಿ 3 months ಇದು HbA1c ಟೆಸ್ಟ್ ಮಾಡಬೇಕಾಗತ್ತೆ, ಅಥವಾ ಎಷ್ಟು ಶುಗರ್ ಅಥವಾ ಫುಡ್ ಅಲ್ಲಿ ಚೇಂಜಸ್, ಅದು ಎಲ್ಲ ಜೆಸ್ಟೇಷನಲ್ ಟೈಮ್ ಅಲ್ಲಿ ಇರುತ್ತೆ. ಟೈಪ್ 1 ಡಯಾಬಿಟೀಸ್ ಹೇಳ್ಬೇಕಂದ್ರೆ ಇಟ್ ಈಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ದ ಡಿಸ್ಟ್ರಕ್ಷನ್ of islets of Langerhans. What is islets of Langerhans ಅಂದ್ರೆ diabetes is a metabolic disorder ಮೊದಲು ಹೇಳಿದ ಪ್ರಕಾರ. ಸೊ ಮೆಟಾಬಾಲಿಕ್ ಡಿಸಾರ್ಡರ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಅದು ಕರೆಕ್ಟ್ ಆಗಿ ಮೆಟಾಬಾಲಿಸಮ್ ಆಗಿಲ್ಲ. ಸೊ ಏನ್ ಕಾರಣ ಆಗಲ್ಲ ಅಂದ್ರೆ ನಿಮ್ದು ಇನ್ಸುಲಿನ್ ಪ್ರೊಡಕ್ಷನ್ ಇರಲ್ಲ, ಅಥವಾ ಇನ್ಸುಲಿನ್ ಸಿಕ್ರಿಟರಿ ರೆಸ್ಪಾನ್ಸ್ ಇರಲ್ಲ ಬಾಡಿಯಿಂದ. ಸೊ ಆ ಇನ್ಸುಲಿನ್ ಪ್ರೊಡಕ್ಷನ್ ರೆಸ್ಪಾನ್ಸ್ ದೇರ್ ಆರ್ ಅಗೇನ್ many variations like structural problems in the, for example structural problems andre adu destruction islet cells mass at a time sudden agi destroy ಆಗುತ್ತೆ. ಆ ರೀತಿಯಿಂದ ಇನ್ಸುಲಿನ್ ಪ್ರೊಡಕ್ಷನ್ ಆಗೋ ತರ ಸೇಲ್ಸ್ ಇರಲ್ಲ, ಅದು ಒಂದು. ಸೆಕೆಂಡ್ ಅಂದ್ರೆ ಕೆಲವೊಂದ್ಸರಿ ನಿಮ್ದು ಸ್ಟ್ರೆಸ್ ಫ್ಯಾಕ್ಟರ್ಸ್ ತುಂಬಾ ಜಾಸ್ತಿ ಇದ್ದಾಗ ಮೆಟಾಬಾಲಿಸಮ್ ಡಿಸಾರ್ಡರ್ಸ್ ಶುರು ಆಗುತ್ತೆ. ಅದು ಡಿಸಾರ್ಡರ್ಸ್ ಅಂದ್ರೆ ಹೈಪರ್ ಲಿಪಿಡಿಮಿಯಾ ಇರ್ಬೋದು. ಸೊ ಅದು ಲಿವರ್ ಮತ್ತೆ ಪ್ಯಾನ್ಕ್ರಿಯಾಸ್ ಅಲ್ಲಿ ಸ್ಟ್ರೆಸ್ ಆಗೋಕ್ ಚಾನ್ಸಸ್ ಇರುತ್ತೆ. ಸೊ ಅದು ಫಿಸಿಯಾಲಜಿಕಲ್ ಸ್ಟ್ರೆಸ್ ಇಂದ ಪ್ಯಾಥಾಲಜಿಕಲ್ ಸ್ಟ್ರೆಸ್ ಹೋಗುತ್ತೆ. ಸೊ ಅದು ಟೈಪ್ 1 ಇಂದ ಟೈಪ್ 2 ಆಗೋಕ್ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಮೋಸ್ಟ್ಲಿ ಟೈಪ್ 1 ಡಯಾಬಿಟೀಸ್ ಇರ್ರಿವರ್ಸಿಬಲ್ ಇರುತ್ತೆ. ಯಾಕೆ ಅಂದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ಕೆಪಾಸಿಟಿ ಇರಲ್ಲ, ಸೇಲ್ಸ್ ಇರಲ್ಲ, ಅಂದ್ರೆ ಅದು ಸ್ವಲ್ಪ ಡಿಫಿಕಲ್ಟ್ ಟು ಟ್ರೀಟ್ ಆ ತರ ಹೇಳ್ಬೋದು. ಬಟ್ ಅದು ಸಿಂಪ್ಟಮ್ಸ್ ಟ್ರೀಟ್ ಮಾಡೋ ತರ ಡೆಫಿನೆಟ್ಲಿ ಮೆಡಿಸಿನ್ಸ್ ಇರುತ್ತೆ. ಟೈಪ್ 2 ಅಲ್ಲಿ ಯೂಶುವಲಿ ಟೈಪ್ 1 ಬಂದಾಗ ಅದು 20 years ಇಂದ ಲೆಸ್ ದನ್ 20 years ಏಜ್ ಗ್ರೂಪ್ಗೆ ಬರುತ್ತೆ. ಟೈಪ್ 2 ಇದ್ರೆ ಮೋರ್ ದನ್ 30 years ಹೇಳ್ಬೋದು. ಪ್ಲಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ, ಹೆರಿಡಿಟರಿ ಲೋಡ್ ಇರುತ್ತೆ. ಟೈಪ್ 2 ಇದ್ರೆ ಯೂಶುವಲಿ ನಿಮ್ದು ಲೈಫ್ ಸ್ಟೈಲ್ ರಿಲೇಟೆಡ್ ಸಮಸ್ಯೆಯಿಂದ, ಅಥವಾ ನೀವು ಏನಾದರೂ ಲಾಂಗ್ ಟರ್ಮ್ ಕ್ರಾನಿಕ್ ಏನಾದರೂ ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದೀರಾ, ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದೀರಾ. ಇತ್ತೀಚೆಗೆ ಎಲ್ಲರಿಗೆ ಸ್ವಲ್ಪ ಡೈಡ್ ಲೈನ್ಸ್ ಇರುತ್ತೆ, ಕಾಂಪಿಟಿಷನ್ ಜಾಸ್ತಿ ಇದೆ, ಸೊ ಪರ್ಫಾರ್ಮೆನ್ಸ್ ಮಾಡಲೇಬೇಕಾಗತ್ತೆ. ಸೊ ಅದು ಮೈಂಡ್ ಅಲ್ಲಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಅನ್ನೋಯಿಂಗ್ಲಿ ಅದು ಬರ್ತಾ ಇರುತ್ತೆ. ಸೊ ಆ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇಂದ ನಿಮ್ ಹಾರ್ಮೋನಲ್ ವ್ಯತ್ಯಾಸ ಆಗಿ ಅನ್ನೋಯಿಂಗ್ಲಿ ನಿಮ್ಗೆ ಸ್ಟ್ರೆಸ್ ಆಗೋದು, ಪ್ಯಾಥಾಲಜಿಕಲ್ ಪ್ರಾಬ್ಲಮ್ಸ್ ಬರೋದು, ಆ ತರ ಸಮಸ್ಯೆ ಆದ್ಮೇಲೆ ಟೈಪ್ 2 ಡಯಾಬಿಟಿಸ್ ಆ ತರ ಹೇಳ್ಬೋದು. ಜೆಸ್ಟೇಷನಲ್ ಬಗ್ಗೆ ಮಾತಾಡಿದ್ವಿ. ಈಗ
ಮ್ಯಾಚುರಿಟಿ ಆನ್ಸೆಟ್ ಡಯಾಬಿಟಿಸ್ ಆಫ್ ಯಂಗ್ ಅಂದ್ರೆ ಇದು ಮ್ಯಾಚುರಿಟಿ ಟೈಮ್ ಅಲ್ಲಿ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಇದ್ದಾಗ ಮೆಟಾಬಾಲಿಸಮ್ ಡಿಸ್ಟರ್ಬ್ ಆಗುತ್ತೆ. ಸೊ ಆ ಟೈಮ್ ಮತ್ತೆ ಎಂಡೋಕ್ರೈನೋಪ್ಯಾಥೀಸ್ ಹೇಳ್ತೀವಿ. ಸೊ ಎಂಡೋಕ್ರೈನೋಪ್ಯಾಥೀಸ್ ಅಂದ್ರೆ ನಿಮ್ದು ಪಿಚ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ, ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಸಮಸ್ಯೆ ಇದ್ರೆ ಅದು ಅಡ್ವರ್ಸ್ ಇಫೆಕ್ಟ್ ಆಗಿ ಪ್ಯಾನ್ಕ್ರಿಯಾಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರೋಕ್ ಅಥವಾ ಐಲೆಟ್ಸ್ ಆಫ್ ಸೆಲ್ಸ್ ಮಾಸ್ ಡಿಸ್ಟರ್ಬ್ ಆಗೋ ತರ ಸಿಚುವೇಶನ್ ಬರುತ್ತೆ. ಪ್ಲಸ್ ಪ್ಯಾನ್ಕ್ರಿಯಾಸ್ ಇದು ಮೇನ್ ಇಂಪಾರ್ಟೆಂಟ್ ಆರ್ಗನ್ ವೇರ್ ಇನ್ಸುಲಿನ್ ಇಸ್ ದ ಮೋಸ್ಟ್ ಸಿಕ್ರಿಟರಿ ರಿಸ್ಪಾನ್ಸ್. ಸೊ ಪ್ಯಾನ್ಕ್ರಿಯಾಸ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಆದಾಗ ಅಥವಾ ಏನಾದ್ರು ಸರ್ಜರಿ ಆದ್ಮೇಲೆ ಈ ತರ ಸಮಸ್ಯೆ ಬಂದಾಗ ನಿಮ್ಗೆ ಟೈಪ್ 2 ಡಯಾಬಿಟಿಸ್ ಆಗೋಕ್ ಚಾನ್ಸಸ್ ಇರುತ್ತೆ. ಸೊ ಇದು ಎಲ್ಲ ಡಯಾಬಿಟಿಸ್ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ವಿ. ಓಕೆ. ಸೊ ಎಸ್ ವೀಕ್ಷಕರೇ, ನೀವು ಕೂಡ ತಿಳ್ಕೊಂಡ್ರಲ್ಲ ಟೈಪ್ಸ್ ಅಂತ ಬಂದಾಗ ಟೈಪ್ 1, ಟೈಪ್ 2, ಜೆಸ್ಟೇಷನ್ ಡಯಾಬಿಟೀಸ್, ಪ್ರೀ ಡಯಾಬಿಟಿಕ್, ಹೀಗೆ ಹಲವಾರು ರೀತಿಯಾದಂತಹ ಟೈಪ್ಸ್ನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಕಾರಣಗಳು ಅಂತ ಬಂದಾಗ ನಿಮ್ಗಾಗಲೇ ತಿಳಿದಿದೆ, ಇದೊಂದು ಅನುವಂಶಿಕವಾದಂತಹ ಸಮಸ್ಯೆ, ಮೆಟಬಾಲಿಕ್ ಡಿಸಾರ್ಡರ್, ಮತ್ತು ಇತ್ತೀಚೆಗೆ ನಾವು ಹೇಳ್ತಾ ಇದ್ದಾರೆ ಸಾಕಷ್ಟು ಜನ ಒಂದು ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್ ಆದಾಗ ಕೂಡ ಈ ರೀತಿ ಸಮಸ್ಯೆ. ಇದೆಲ್ಲದನ್ನ ಹೊರತುಪಡಿಸಾಗಿ ಮತ್ತಷ್ಟು ಕಾರಣಗಳು ಅಂತ ಬಂದಾಗ ಈ ಡಯಾಬಿಟೀಸ್ಗೆ ವಾಟ್ ಆರ್ ದ ರೀಸನ್ಸ್, ಡಾಕ್ಟರ್? So when we talk about the reasons, first and very most important thing is your pancreas. Pancreas is our main organ. So pancreas ಅಲ್ಲಿ ಏನಾದ್ರು ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಬಂದಾಗ ಅಥವಾ ಪ್ಯಾನ್ಕ್ರಿಯಾಸ್ ಅಲ್ಲಿ ಏನಾದ್ರು ಇನ್ಫ್ಲಮೇಷನ್, ಇನ್ಫೆಕ್ಷನ್ ನಾನು ಹೇಳಿದ ಪ್ರಕಾರ ಆ ರೀತಿ ಏನಾದ್ರು ಇದ್ದಾಗ, ಅಥವಾ ಪ್ಯಾನ್ಕ್ರಿಯಾಸ್ ಅಲ್ಲಿ ಐಲೆಟ್ ಸೆಲ್ಸ್ ಅದು ಸೆಲ್ಸ್ ಕರೆಕ್ಟ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಮಾಡ್ತಾ ಇಲ್ಲ ಅಂದ್ರೆ, ಅಥವಾ ನೀವೇನಾದ್ರು ಜೆನೆಟಿಕ್ ಹಿಸ್ಟ್ರಿ ಇದ್ರೆ, ಅಥವಾ ನಿಮ್ದು ಲೈಫ್ ಅಲ್ಲಿ ಕರೆಕ್ಟ್ ಆಗಿ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಇದ್ರೆ, ಫಿಸಿಕಲ್ ಎಕ್ಸರ್ಸೈಸ್ ಆ ತರ ಏನಾದ್ರು ನೀವು ಮಾಡ್ತಾ ಇಲ್ಲ, ಜಸ್ಟ್ ಫೋಕಸ್ ಮಾಡ್ತಾ ಇದ್ದೀರಾ ಲೈಫ್ ಸ್ಟೈಲ್ ಅಲ್ಲಿ ಅಂದ್ರೆ, ಸೊ ಇದು ಡೆಫಿನೆಟ್ಲಿ ಮೆನಿ ಮೋರ್ ಕಾಸಸ್ ಇರುತ್ತೆ. ಸೊ ವೇರ್ ಕಾರ್ಬೋಹೈಡ್ರೇಟ್ಸ್ ಅಂಡ್ ಫ್ಯಾಟ್ಸ್ ಅಂಡ್ ಪ್ರೋಟೀನ್ ಮೆಟಾಬಾಲಿಸಮ್ ಡಿಸ್ಟರ್ಬ್ ಆಗುತ್ತೆ. ನೀವು ಏನಾದ್ರು ಫಾರ್ ಎಕ್ಸಾಂಪಲ್ ಸಪೋಸ್ ನೀವು ರೈಸ್ ತಿಂತೀರಾ, ಅದು ರೈಸ್ ಅಂದ್ರೆ ಫುಲ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಬಟ್ ಅದು ರೈಸ್ ತಿಂದ್ಮೇಲೆ ಅದು ಡೈಜೆಸ್ಟ್ ಆಗೋ ತನಕ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಇಂದ ನಿಮ್ಗೆ ಇದು ಫುಡ್ ಡೈಜೆಸ್ಟ್ ಆಗೋ ತನಕ ಇನ್ಸುಲಿನ್ ಬೇಕೇ ಬೇಕಾಗತ್ತೆ. ಈಗ ಕಾರ್ಬೋಹೈಡ್ರೇಟ್ಸ್ ಇಂದ ನಿಮ್ಗೆ ಎನರ್ಜಿ ಸಿಗತ್ತೆ. ಸೊ ಈ ಎನರ್ಜಿ ನಿಮ್ದು ಡೈಲಿ ರುಟೀನ್ ಮಾಡ್ಬೇಕಂದ್ರೆ ಅಥವಾ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಅದು ಎನರ್ಜಿ ಡೆಫಿನೆಟ್ಲಿ ಯೂಸ್ಫುಲ್ ಇರುತ್ತೆ. ಬಟ್ ಇದು ಮೆಟಾಬಾಲಿಸಮ್ ಡಿಸ್ಟರ್ಬ್ ಆದ್ಮೇಲೆ ನಿಮ್ಗೆ ಸ್ಟ್ರೆಸ್ ಫ್ಯಾಕ್ಟರ್ ಬಂದ ಮೇಲೆ ಡೆಫಿನೆಟ್ಲಿ ಡಯಾಬಿಟಿಸ್ ಬರೋಕ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟೈಪ್ಸ್ ಮತ್ತೆ ರೀಸನ್ಸ್ ಹೇಳ್ಬೇಕಂದ್ರೆ ಇದು ಎಲ್ಲ ಲೈಫ್ ಸ್ಟೈಲ್, ನೀವು ಹೇಳಿದ ಪ್ರಕಾರ ಲೈಫ್ ಸ್ಟೈಲ್ ರಿಲೇಟೆಡ್ ಇರುತ್ತೆ, ನಿಮ್ದು ಫುಡ್ ಹ್ಯಾಬಿಟ್ಸ್ ರಿಲೇಟೆಡ್ ಇರುತ್ತೆ, ಅಥವಾ ಸೈಕಾಲಜಿಕಲ್ ಏನಾದ್ರು ಸ್ಟ್ರೆಸ್ ಇದ್ರೆ ಅದರ ಮೇಲೆ ಇರತ್ತೆ, ಡಿಪೆಂಡ್ ಇರತ್ತೆ. ಸೊ ಕೆಲವೊಂದ್ಸರಿ ಒಂದು ಫ್ಯಾಕ್ಟರ್ ಅಲ್ಲಿ ಹೇಳ್ಬೇಕಂದ್ರೆ ಕಾರ್ಬೋಹೈಡ್ರೇಟ್ ಫುಡ್ ಏನಾದ್ರು ಜಾಸ್ತಿ ತಿಂತೀರಾ ಅಥವಾ ನಾನ್ ವೆಜ್ ಐಟಮ್ಸ್ ಜಾಸ್ತಿ ತಿಂದ್ರಾ ಅಂದ್ರೆ ಅದು ಲೋಡ್ ಆಗುತ್ತೆ ಲಿವರ್ ಮೇಲೆ ಹೇಳ್ಬೋದು ಅಥವಾ ಸ್ಟಮಕ್ ಅಲ್ಲಿ ಹೇಳ್ಬೋದು. ಬಟ್ ಅದು ಇನ್ಸುಲಿನ್ ಪ್ರೊಡಕ್ಷನ್ ಆಗಲ್ಲ ಅಥವಾ ಸೆಲ್ಸ್ ಪ್ರೊಡಕ್ಷನ್ ಕರೆಕ್ಟ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಆಗಲ್ಲ ಅಂದ್ರೆ ಅದು ಇನ್ಸುಲಿನ್ ಕಡಿಮೆ ಆದ್ಮೇಲೆ ಡೆಫಿನೆಟ್ಲಿ ಅದು ಬ್ಲಡ್ ಅಲ್ಲಿ ಗ್ಲೂಕೋಸ್, ನಿಮ್ದು ಕಾರ್ಬೋಹೈಡ್ರೇಟ್ಸ್ ಇಂದ 2 ಪ್ರಕಾರ ಗ್ಲೂಕೋಸ್ ಅಂದ್ರೆ ಒಂದು ಗುಡ್ ಶುಗರ್ ಇರುತ್ತೆ, ಒಂದು ಬ್ಯಾಡ್ ಶುಗರ್ ಇರುತ್ತೆ. ಸೊ ಗುಡ್ ಶುಗರ್ ಅಂದ್ರೆ ಅದು ನಿಮ್ಗೆ ಕರೆಕ್ಟ್ ಆಗಿ ಎನರ್ಜಿ ಕೊಡೋದು. ಬಟ್ ಬ್ಯಾಡ್ ಶುಗರ್ ಜಾಸ್ತಿ ಬ್ಲಡ್ ಅಲ್ಲಿ ಬರುತ್ತೆ ಅಂದ್ರೆ ಅದು insulin is nothing but your key, and whatever food you are eating is nothing but the lock. So if insulin will not go into that lock, then that lock will not open. It means ನಿಮ್ದು ಫುಡ್ ಕರೆಕ್ಟ್ ಆಗಿ ಡೈಜೆಸ್ಟ್ ಆಗಿಲ್ಲ, ಗ್ಲೂಕೋಸ್ ಕರೆಕ್ಟ್ ಆಗಿ ವಾಶ್ ಔಟ್ ಯಾವ ತರ ಬೇಕು ಎಷ್ಟು ಬೇಕು ಅದು ವಾಶ್ ಔಟ್ ಆಗಲ್ಲ ಅಂದ್ರೆ ಅದು ಬ್ಲಡ್ ಅಲ್ಲಿ ಹೋಗಿ ಅದರಲ್ಲಿ ಬ್ಲಡ್ ಲೆವೆಲ್ಸ್ ಅಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ, ಬ್ಲಡ್ ಅಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಆ ರೀತಿ ನೀವು ನೋಡ್ತಿರಾಗೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ, ಕೆಲವೊಂದ್ಸರಿ ಸೇಮ್ ರೀತಿ ಯೂರಿನ್ ಶುಗರ್ ಜಾಸ್ತಿ ಇರುತ್ತೆ. ಸೊ ಇದು ಕಾಂಪ್ಲಿಕೇಶನ್ಸ್ ಆಗ್ಬೋದು. ಅಥವಾ ಯೂಶುವಲಿ HbA1c ಕೂಡ ನೋಡ್ತೀವಿ, ಅದು 3 months ಒಂದ್ಸಲ ಮಾಡ್ತಾ ಇರ್ತೀವಿ. ಅದು 6 ತನಕ ಇದ್ರೆ 6% ತನಕ ಇದ್ರೆ ಅದು ನಾರ್ಮಲ್ ಹೇಳ್ಬೋದು. ಬಟ್
if suppose it is more than 6, then definitely you are under the diabetic condition. Again, type 1 ಹೇಳಿದೀವಿ, type 2 ಹೇಳಿದೀವಿ, ಇದರ ಜೊತೆ ಒಂದು ಪ್ರೀ ಡಯಾಬಿಟಿಕ್ ಕೂಡ ಕಂಡೀಷನ್ ಇರುತ್ತೆ. ಸೊ ಪ್ರೀ ಡಯಾಬಿಟಿಕ್ ಸಮಸ್ಯೆ ಅಂದ್ರೆ ಅದು ಡೈರೆಕ್ಟ್ ಆಗಿ ನಿಮ್ಗೆ ಡಯಾಬಿಟಿಸ್ ಹೇಳಕ್ ಆಗಲ್ಲ, ಬಟ್ ಎಸ್ ಡಯಾಬಿಟಿಸ್ ಆಗೋ ತರ ಪರಿಸ್ಥಿತಿ ಬಂದಿದೆ. ಸೊ ಇಟ್ ಈಸ್ ದ ಅಲರ್ಟ್ ಸೈನ್, ಇಟ್ ಈಸ್ ದ ವಾರ್ನಿಂಗ್ ಸೈನ್. ಯೂಶುವಲಿ ಇಫ್ ಸಪೋಸ್ ಸಮ್ ಕೈಂಡ್ ಆಫ್ ಡಿಫ್ರೆಂಟ್ ವೆದರ್ ಕಂಡೀಷನ್ಸ್ ಇದ್ದಾಗ ವಾರ್ನಿಂಗ್ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ. ಸೊ ಸೇಮ್ ರೀತಿ ನಿಮ್ ಬಾಡಿನೂ ಕೂಡ ಈ ತರ ವಾರ್ನಿಂಗ್ ಸಿಗ್ನಲ್ಸ್ ಡೆಫಿನೆಟ್ಲಿ ಕೊಡ್ತಾ ಇರುತ್ತೆ. ಸೊ ಅದು ನೋಡ್ತಾ ಇರಬೇಕು. ಈಗ ವಾರ್ನಿಂಗ್ ಸಿಗ್ನಲ್ಸ್ ಅಂದ್ರೆ ಯಾವ ಪ್ರಕಾರ, ಕೆಲವೊಂದ್ಸರಿ ನೀವು ತುಂಬಾ ಫುಡ್ ಅದು ಕನ್ಸಂಪ್ಷನ್ ಎಲ್ಲ ಇರುತ್ತೆ, ಬಟ್ ಫುಡ್ ತಿಂದ್ರೇನು ಕೂಡ ನಿಮ್ದು ವೇಟ್ ಲಾಸ್ ಆಗ್ತಾ ಇರುತ್ತೆ. ಸೊ ಯೂಶುವಲಿ ಹೇಳ್ಬೇಕಾ ಅಂದ್ರೆ ಇದು ಒನ್ ಆಫ್ ದ ಸಿಂಪ್ಟಮ್ ಆಫ್ ಡಯಾಬಿಟಿಸ್. ಸೊ ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡಿಬಿಟ್ಟು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿಬಿಟ್ಟು ಎಕ್ಸಾಕ್ಟ್ಲಿ ಡಯಾಗ್ನೋಸ್ ಮಾಡೋ ತರ ಪರಿಸ್ಥಿತಿ ಬರುತ್ತೆ. ಸೊ ಆ ಟೈಮ್ ಟ್ರೀಟ್ಮೆಂಟ್ ಪ್ಲಾನ್ ಸಜೆಸ್ಟ್ ಮಾಡಬೇಕಾಗತ್ತೆ. ಸೊ ಎಸ್, ಸಾಕಷ್ಟು ಮಾಹಿತಿ ನಾವು ಕೂಡ ಪಡ್ಕೊಳ್ತಾ ಇದ್ದೀವಿ ವೀಕ್ಷಕರೇ. ಡಯಾಬಿಟೀಸ್ ಅಂದರೆ ಏನು, ಯಾವ ಒಂದು ರೀತಿಯಾದಂತಹ ಟೈಪ್ಸ್ ಎಲ್ಲ ಅದ್ರ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ ಮ್ಯಾಮ್. ಹೇಳಿಮ್ಮ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್, ನನ್ನ ನೇಮ್ ಶ್ರಾವ್ಯ ಅಂತ, ತುಮಕೂರಿಂದ. ಓಕೆ, ಪ್ರಶ್ನೆ ಕೇಳಿಮ್ಮ, ಡಾಕ್ಟರ್ ಸಾಧನಾ ಇದ್ದಾರೆ. ಓಕೆ, ಹೇಳಿಮ್ಮ. ಡಾಕ್ಟರ್ ನಮಸ್ತೆ. ಡಾಕ್ಟರ್ ನಮಸ್ತೆ. ನಮಸ್ತೆ ಮನೀಷಾ. ಡಾಕ್ಟರ್, ನಮ್ಮ ತಾಯಿಯವ್ರಿಗೆ ಶುಗರ್ ಇದೆ ಡಾಕ್ಟರ್. ಅವರು ಅಲೋಪತಿ ತಗೋತಾ ಇದ್ದಾರೆ, ಅದು ಕಂಟ್ರೋಲ್ ಬರ್ತಾ ಇಲ್ಲ. ಮತ್ತೆ ಮೊನ್ನೆ ಸ್ವಲ್ಪ ಗಾಯ ಕೂಡ ಆಗಿತ್ತು ಅವ್ರಿಗೆ, ಆ ಗಾಯನೂ ಕೂಡ ಜಾಸ್ತಿ ಆಗಿದೆ ಡಾಕ್ಟರ್ ಇವಾಗ. ಹಾಗಾಗಿ ಹೋಮಿಯೋಪತಿ ತಗೊಂಡ್ರೆ ಕಂಟ್ರೋಲ್ ಬರುತ್ತೆ ಅಂತ ಡಾಕ್ಟರ್ ಶುಗರ್. ಬ್ಲಡ್ ಶುಗರ್ ಎಷ್ಟು ಇದೆ ಡಾಕ್ಟರ್? ಖಾಲಿ ಹೊಟ್ಟೆ ಬಂದ್ಬಿಟ್ಟು 280 ಇದೆ. ಓಕೆ. ಊಟ ಆದ್ಮೇಲೆ ಬಂದ್ಬಿಟ್ಟು 370 ಇದೆ. ಓಕೆ. ಸೊ ಅವ್ರದ್ದು ಏಜ್ ಎಷ್ಟು? 38 ಡಾಕ್ಟರ್. ಓಕೆ, ಸರಿ. ಸೊ ಫಾಸ್ಟಿಂಗ್ ಬ್ಲಡ್ ಶುಗರ್ ಇಫ್ ಇಟ್ ಈಸ್ ಮೋರ್ ದ್ಯಾನ್ 200, ದೆನ್ ಡೆಫಿನೆಟ್ಲಿ ಅವ್ರಿಗೆ ಅಲೋಪ್ಯಾಥಿಕ್ ಮೆಡಿಸಿನ್ಸ್ ಜೊತೆ ಅಂದ್ರೆ ಮಾಡರ್ನ್ ಮೆಡಿಸಿನ್ಸ್ ಜೊತೆ ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡಬೇಕಾಗತ್ತೆ. ಅವ್ರದ್ದು ಸ್ವಲ್ಪ ಡೀಟೇಲ್ಸ್ ಬೇಕಾಗತ್ತೆ ನನಗೆ. ಸೊ ಅದು ಡೀಟೇಲ್ಸ್ಗೋಸ್ಕರ ಒಂದ್ಸಲ ಜಯನಗರ್ ಬ್ರಾಂಚ್ ಅಲ್ಲಿ ಭೇಟಿ ಮಾಡ್ತೀರಾ ಅಂದ್ರೆ ಒಳ್ಳೇದು. ಸೊ ಆ ಟೈಮ್ ಎಲ್ಲ ರಿಪೋರ್ಟ್ಸ್ ತಗೊಂಡ್ ಬನ್ನಿ. ಸೊ ಇನ್ನ ಡೀಟೇಲ್ಸ್ ಮಾಹಿತಿ ಪ್ರಕಾರ ನಿಮ್ಗೆ ಕರೆಕ್ಟ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ. ಓಕೆ, ಓಕೆ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಒಮ್ಮೆ ನೀವು ಕೂಡ ತುಮಕೂರಿಂದ ಬೆಂಗಳೂರಿಗೆ ಬಂದು ನಮ್ಮ ಶಾಖೆಗಳಲ್ಲಿ, ಹತ್ತಿರವಾದಂತಹ ಶಾಖೆಗಳಲ್ಲಿ ವಿಸಿಟ್ ಮಾಡಿ. ಸೊ ಡಾಕ್ಟರ್ ಈಗಾಗಲೇ ಹೇಳಿದ ಹಾಗೆ ನೀವು ಯಾವುದೇ ರೀತಿಯಾದಂತಹ ಪರಿಶೀಲನೆಗಳನ್ನು ಮಾಡಿಸಿದ್ದೇ ಆದಲ್ಲಿ ಅವನ್ನು ಕೂಡ ತಗೊಂಡು ಬನ್ನಿ, ಬಹಳ ಉತ್ತಮ ಆಗುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಎಸ್, ಡಯಾಬಿಟಿಸ್ ಅಂತ ಹೇಳಿದ ತಕ್ಷಣ ಇವಾಗ ಟೈಪ್ಸ್ ಮಾತ್ರವಲ್ಲದೆ ಇದಕ್ಕೆ ಯಾವ ರೀತಿಯಾದಂತಹ ಪರಿಶೀಲನೆಗಳು ಬೇಕು, ಯಾವ ರೀತಿ ಡಯಾಗ್ನೋಸಿಸ್ ಮಾಡಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಪ್ರಾಪರ್ ಆದಂತಹ ಒಂದು ಡಯಾಗ್ನೋಸ್ನ ನಂತರ ನಿಮಗೆ ಪ್ರಾಪರ್ ಆದಂತಹ ಮೆಡಿಕೇಶನ್ ಸಿಕ್ಕಿದ್ರೆ ಮಾತ್ರ ನಮ್ಮ ಸಮಸ್ಯೆಗೆ ಕಂಪ್ಲೀಟ್ ಆದಂತಹ ಪರಿಹಾರ ಸಿಕ್ಕದಂಗೆ. ಸೊ ಇವಾಗ ಕ್ಲಿನಿಕ್ಗೆ ಬಂದಾಗ ಸಿಂಪ್ಟಮ್ಯಾಟಿಕಲಿ ಏನಾದರೂ ನೀವು ಪರಿಶೀಲನೆಗಳನ್ನ ಹೇಳ್ತೀರಾ ಅಥವಾ ಲ್ಯಾಬ್ ಟೆಸ್ಟ್ಗಳು ಬೇಕಾಗುತ್ತೆ, ಹೇಗೆ ಡಾಕ್ಟರ್? Correct. Usually patients, whenever they come with the diagnosis, they come with the blood investigations. But in homeopathy, what is the difference? Like when you come to the homeopathy, there is ಅಂದ್ರೆ ನೀವು ತುಂಬಾ ವರ್ಷದಿಂದ ಮಾಡರ್ನ್ ಮೆಡಿಸಿನ್ಸ್ ಅಥವಾ ಇಂಗ್ಲಿಷ್ ಮೆಡಿಸಿನ್ಸ್ ಹೇಳ್ತೀವಿ, ಆ ರೀತಿ ತಗೊಂಡ ಮೇಲೆನೂ ಕೂಡ ನಿಮ್ದು ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಇಲ್ಲ, ಅಥವಾ ಮೆಡಿಸಿನ್ಸ್ ತಗೊಂಡು ತುಂಬಾ ಸಾಕಾಗತ್ತೆ, ಅಂದ್ರೆ 4 ವರ್ಷದಿಂದ 5 ವರ್ಷದಿಂದ ನೀವು ಸೇಮ್ ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ, ಬಟ್ ಶುಗರ್ ಲೆವೆಲ್ಗೆ ಅಷ್ಟೊಂದೇನು ಚೇಂಜಸ್ ಕಾಣಿಸಲ್ಲ, ಅಥವಾ ಅದರ ಜೊತೆ ಮೆಡಿಸಿನ್ಸ್ ಕೂಡ ತಗೊಳ್ತಾ ಇದ್ದೀರಾ, ಬಟ್ ಶುಗರ್ ಲೆವೆಲ್ಸ್ ಜಾಸ್ತಿ ಇದೆ, ಕಾಂಪ್ಲಿಕೇಶನ್ಸ್ ಕೂಡ ಕಾಣಿಸ್ತಾ ಇದೆ. ಸೊ ಆ ಟೈಮ್ ನಿಮ್ಗೆ ಇಂಗ್ಲಿಷ್ ಡಾಕ್ಟರ್ ಹೇಳ್ತಾರೆ ಮೆಡಿಸಿನ್ಸ್ ಚೇಂಜ್ ಮಾಡಿ ಎಲ್ಲ ಸಾಕಾಗತ್ತೆ. ಸೊ ಆ ಟೈಮ್ ನೀವು ಹೋಮಿಯೋಪತಿಯಲ್ಲಿ ಬಂದಾಗ ಫಸ್ಟ್ ಇಂಪಾರ್ಟೆಂಟ್ ಪ್ರಯಾರಿಟಿ ನಾನು ಕೊಡ್ತೀವಿ ಅಂದ್ರೆ ಎಲ್ಲ ಡೀಟೇಲ್ಸ್ ತಗೊಳ್ತೀವಿ. ಅಂದ್ರೆ ಎಷ್ಟು ವರ್ಷದಿಂದ ಸಮಸ್ಯೆ ಇದೆ, ಏನ್ ಕಾರಣ ಇದು ಸಮಸ್ಯೆ ಶುರು ಆಗಿದೆ, ಅದು ಒಂದು ಕ್ವೆಶ್ಚನರ್ ಫಾರ್ಮ್ಯಾಟ್ ಇರುತ್ತೆ. ಯೂಶುವಲಿ ಹೋಮಿಯೋಪತಿದಲ್ಲಿ ಹೇಳ್ಬೇಕಾ ಅಂದ್ರೆ ಮೈಂಡ್, ಬಾಡಿ ಅಂಡ್ ಸ್ಪಿರಿಟ್, ಆ ರೀತಿ 3
ವೇಸ್ ಅಲ್ಲಿ ನಾನು ಎಕ್ಸಾಮಿನೇಷನ್ ಮಾಡಿ ನಿಮ್ ಜೊತೆ ಮಾತಾಡಿ ಡೀಟೇಲ್ಸ್ ಬೇಕಾ ಅಂದ್ರೆ ನಿಮ್ಗೆ ಇಂಟರ್ವ್ಯೂ ಸೆಕ್ಷನ್ ಇರುತ್ತೆ, ಸೊ ಅದು ಇಂಟರ್ವ್ಯೂ ತಗೊಳ್ತೀನಿ. ಆದ್ಮೇಲೆ ನಿಮ್ದು ಲೈಫ್ ಸ್ಟೈಲ್ ಹೇಗಿದೆ ಅಥವಾ ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಕೌನ್ಸಿಲಿಂಗ್ ಕೊಡ್ತೀವಿ. ಬೇಕಂದ್ರೆ ಮತ್ತೆ ಕೆಲವೊಂದ್ಸರಿ ಏನಾಗುತ್ತೆ, ಪೇಷಂಟ್ಸ್ ಯೂಶುವಲಿ ದೇ ಡೋಂಟ್ ಡೂ ದ ಬ್ಲಡ್ ಟೆಸ್ಟ್ ಆಫನ್, ಬಟ್ ಅದು ಸಜೆಸ್ಟ್ ಮಾಡ್ತೀವಿ. ಅಂದ್ರೆ 1 year ಬ್ಯಾಕ್ ನೀವು ಬ್ಲಡ್ ಟೆಸ್ಟ್ ಮಾಡ್ತೀರಾ, ಆ ರಿಪೋರ್ಟ್ ತಗೊಂಡ್ ಬರ್ತೀರಾ ಅಂದ್ರೆ ಅದು ಈ 1 ವರ್ಷದಲ್ಲಿ ತುಂಬಾ ಚೇಂಜಸ್ ವೇರಿಯೇಷನ್ಸ್ ಆಗೋಕ್ ಚಾನ್ಸಸ್ ಇರುತ್ತೆ. ಸೊ ಬ್ಲಡ್ ಟೆಸ್ಟ್ ಮಾಡಕ್ ಹೇಳ್ತೀವಿ. ಆ ಬ್ಲಡ್ ಟೆಸ್ಟ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ದು ಫಾಸ್ಟಿಂಗ್ ಹೇಳಿದ ಪ್ರಕಾರ ಫಾಸ್ಟಿಂಗ್ ಶುಗರ್ ನೋಡ್ಬೇಕಾಗತ್ತೆ, ಊಟ ಆದ್ಮೇಲೆ ಎಷ್ಟು ಶುಗರ್ ಇರುತ್ತೆ ಅದು ನೋಡ್ಬೇಕಾಗತ್ತೆ. ಪ್ಲಸ್ ಎವ್ರಿ 3 months ಒಂದ್ಸಲ ಅದು HbA1c ಟೆಸ್ಟ್ ಮಾಡ್ತೀವಿ. ಅದು HbA1c ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇತ್ತೀಚೆಗೆ ಒಂದ್ ಮೇಜರ್ ಕಾನ್ಸೆಪ್ಟ್ ಬಂದಿದೆ, ಫಾಸ್ಟಿಂಗ್ ಇನ್ಸುಲಿನ್ ನೋಡ್ಬೇಕು. ಯೂಶುವಲಿ ಈಗ ರಿಸರ್ಚ್ ಮಾಡುವಾಗ ಒಂದ್ ಕನ್ಸೆಪ್ಟ್ ಶುರು ಆಗಿದೆ, ಅಂದ್ರೆ ಮೆಡಿಸಿನ್ಸ್ ಕೊಟ್ಟರು ಕೂಡ ಚೇಂಜಸ್ ಏನು ಕಾಣಿಸ್ತಾ ಇಲ್ಲ. ಸೊ it has been declared that there is some problem in your fasting insulin. For example, in one family group of members ಅಲ್ಲಿ ಎಲ್ಲರಿಗೆ ಡಯಾಬಿಟಿಸ್ ಇದೆ, ಬಟ್ ಅದು ಡಯಾಬಿಟಿಸ್ ಕಂಟ್ರೋಲ್ ಬರ್ತಾ ಇಲ್ಲ. ಸೊ ಏನ್ ಕಾರಣ ಕಂಟ್ರೋಲ್ ಬರ್ತಾ ಇಲ್ಲ, ಅದು ಒಂದು ಡಿಫ್ರೆಂಟ್ ನ್ಯೂ ಬ್ಲಡ್ ಟೆಸ್ಟ್ ಬಂದಿದೆ, ಅದು ಫಾಸ್ಟಿಂಗ್ ಇನ್ಸುಲಿನ್ ಬೇಕಾಗುತ್ತೆ. ಸೊ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯಾ ನಿಮ್ ಬಾಡಿಯಲ್ಲಿ, ಅಥವಾ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಇದೆಯಾ, ಅಥವಾ ಇನ್ಸುಲಿನ್ ಪ್ರೊಡಕ್ಷನ್ ಇನ್ನ ಜಾಸ್ತಿ ಅಂದ್ರೆ ಅಷ್ಟೊಂದು ಅವಶ್ಯಕತೆ ಇರಲ್ಲ ಬಟ್ ಜಾಸ್ತಿ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇದೆ, ಅದು ಎಲ್ಲ ನೋಡ್ಬಿಟ್ಟು ನಿಮ್ಗೆ ಕರೆಕ್ಟ್ ಆಗಿ ಲೈಫ್ ಸ್ಟೈಲ್ ಚೇಂಜಸ್ ಕೌನ್ಸಿಲಿಂಗ್ ಕೊಡ್ತೀವಿ. ಮೆಡಿಸಿನ್ಸ್ ಆ ರೀತಿ ಶುರು ಮಾಡ್ತೀವಿ. ಯೂಶುವಲಿ ನೀವು ಇಂಗ್ಲಿಷ್ ಮೆಡಿಸಿನ್ಸ್ ತಗೊಳ್ತೀರಾ 4-5 years ಇಂದ ಸಪೋಸ್ ನೀವು ತಗೊಳ್ತಾ ಇದ್ದೀರಾ, ಅಥವಾ ತುಂಬಾ ವರ್ಷದಿಂದ ತಗೊಳ್ತೀರಾ ಅಂದ್ರೆ ಅದು ಸಡನ್ ಆಗಿ ಸ್ಟಾಪ್ ಮಾಡಲ್ಲ. ಅದು ಸ್ವಲ್ಪ ಒಂದು ಸ್ಟೆಪ್ ಆದ್ಮೇಲೆ ಮೆಡಿಸಿನ್ಸ್, ಈಗ ಈ ಮೆಡಿಸಿನ್ಸ್ ಇಂಗ್ಲಿಷ್ ಮೆಡಿಸಿನ್ಸ್ ಜೊತೆ ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳಕ್ ಸಜೆಸ್ಟ್ ಮಾಡ್ತೀವಿ. ಯೂಶುವಲಿ ಅದು ಬ್ಲಡ್ ಟೆಸ್ಟ್ ಮೇಲೆ ಡಿಪೆಂಡ್ ಇರುತ್ತೆ, ಯಾವ ಪ್ರಕಾರ ಯಾವ ರೀತಿ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಬಟ್ ಎಕ್ಸರ್ಸೈಸಸ್ ಮತ್ತೆ ಫುಡ್ ವೇರಿಯೇಷನ್ಸ್ ಡೆಫಿನೆಟ್ಲಿ ಇರಬಹುದು. ಈಗ ಫುಡ್ ವೇರಿಯೇಷನ್ಸ್ ಅಂದ್ರೆ ಯೂಶುವಲಿ ರೈಸ್ ಐಟಮ್ ಇರುತ್ತೆ. ಸೌತ್ ಇಂಡಿಯಾದಲ್ಲಿ ಮೋಸ್ಟ್ಲಿ ರೈಸ್ ಜಾಸ್ತಿ ತಿಂತಾರೆ, ಅಥವಾ ನಾರ್ತ್ ಇಂಡಿಯಾದಲ್ಲಿ ಚಪಾತಿ ಆ ತರ ಅಂದ್ರೆ ಗೋಧಿ ಪ್ರಕಾರ ಐಟಮ್ಸ್ ಜಾಸ್ತಿ ಇರುತ್ತೆ, ಕೆಲವೊಂದ್ಸರಿ ರಾಗಿ ಜಾಸ್ತಿ ಇರುತ್ತೆ. ಸೊ ಇದು ಕಾರ್ಬೋಹೈಡ್ರೇಟ್ಸ್ ಅಥವಾ ಫ್ಯಾಟ್ಸ್ ಅಥವಾ ಪ್ರೋಟೀನ್ಸ್ ಇದ್ರೆ ಅದು ಡೈಜೆಸ್ಟ್ ಮಾಡೋ ತರ ಇನ್ಸುಲಿನ್ ಕೆಪಾಸಿಟಿ ಇದ್ರೆ ಡೆಫಿನೆಟ್ಲಿ ಅದು ಕಂಟ್ರೋಲ್ ಬರುತ್ತೆ. ಬಟ್ ಅದು ಕೆಪಾಸಿಟಿ ಇಲ್ಲ ಅಂದ್ರೆ ಇದು ಸೇಮ್ ನಿಮ್ದು ಲೈಫ್ ಸ್ಟೈಲ್ ಅಥವಾ ಫುಡ್ ಹ್ಯಾಬಿಟ್ಸ್ ನಿಮ್ಗೆ ಚೇಂಜ್ ಮಾಡ್ಲೇಬೇಕಾಗತ್ತೆ. ಯೂಶುವಲಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಿಮ್ದು ಹೆಲ್ದಿ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ, ಅಥವಾ ಹೆಲ್ದಿ ಫ್ಯಾಟ್ ಕೂಡ ಇರುತ್ತೆ. ಸೊ ಅದರ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತೀವಿ. ಹೆಲ್ದಿ ಫ್ಯಾಟ್ಸ್ ಅಂದ್ರೆ ನಿಮ್ದು ಮನೆಯಲ್ಲಿ ಮಾಡ್ತೀರಾ ಅದು ಘೀ, ತುಪ್ಪ, ಸೊ ಅದು ಡೆಫಿನೆಟ್ಲಿ ಹೆಲ್ದಿ ಫ್ಯಾಟ್ ಹೇಳ್ತೀವಿ. ನೀವು ತುಂಬಾ ಪ್ರೊಸೆಸಿಂಗ್ ಆದ್ಮೇಲೆ ಸದ್ಯಕ್ಕೆ ಅದು ಆಯಿಲ್ಸ್ ತುಂಬಾ ಹೈಲಿ ಪ್ರೊಸೆಸ್ಡ್ ರಿಫೈನ್ಡ್ ಆಯಿಲ್ಸ್ ಅದು ಎಲ್ಲ ಅದು ಅನ್ಹೆಲ್ದಿ ಪ್ರಕಾರದಲ್ಲಿ ಹೋಗುತ್ತೆ. ಬಟ್ ಆನ್ ದ ಕಾಂಟ್ರರಿ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಇರುತ್ತೆ, ಸೊ ಅದು ಕೋಲ್ಡ್ ಪ್ರೆಸ್ ಆಯಿಲ್ಸ್ ಓಕೆ, ಯು ಕ್ಯಾನ್ ಕನ್ಸ್ಯೂಮ್ ದಟ್. ಆ ರೀತಿ ತುಂಬಾ ಸೂಕ್ಷ್ಮತರ ನಿಮ್ದು ಇಂಟರ್ವ್ಯೂ ತಗೊಂಡ್ಬಿಟ್ಟು ನಿಮ್ ಜೊತೆ ಮಾತಾಡಿ ನಿಮ್ದು ಲೈಫ್ ಸ್ಟೈಲ್ ಅಲ್ಲಿ ಯಾವ ಚೇಂಜ್ ಮಾಡ್ಬೇಕಾಗತ್ತೆ, ಮಾಡ್ತೀರಾ ಅಂದ್ರೆ ಯಾವ ರೀತಿ ನಿಮ್ಗೆ ರಿಸಲ್ಟ್ ಸಿಗತ್ತೆ ಅದರ ಬಗ್ಗೆ ನಿಮ್ಗೆ ಗೈಡೆನ್ಸ್ ಕೊಡ್ತೀವಿ. ಓಕೆ, ಎಸ್ ವೀಕ್ಷಕರೇ, ಸಾಕಷ್ಟು ಮಾಹಿತಿಯನ್ನು ನಾವು ಕೂಡ ಪಡಿತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಒಂದು ಸಣ್ಣ ವಿರಾಮದ ನಂತರ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್,
ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಸೊ ಎಸ್, ಡಯಾಬಿಟೀಸ್ನ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಈ ಸಕ್ಕರೆ ಕಾಯಿಲೆಗೆ ಯಾವ ರೀತಿಯಾದಂತಹ ಪರಿಶೀಲನೆ ಪರೀಕ್ಷೆಗಳು ಬೇಕು ಅಂತ ಡಾಕ್ಟರ್ ನಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದರ ಜೊತೆಯಲ್ಲಿ ಮತ್ತೊಂದು ಸ್ಮಾಲ್ ಕನ್ಫ್ಯೂಷನ್ಸ್ ಯಾವಾಗಲೂ ಇರುತ್ತೆ ಡಾಕ್ಟರ್. ಅಂದರೆ ಇವಾಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ದೇರ್ ಆರ್ ಸರ್ಟನ್ ಲೆವೆಲ್ಸ್ ಇನ್ ಲಿಮಿಟ್ಸ್. ಇವಾಗ ಫಾಸ್ಟಿಂಗ್ ಮಾಡಿಸೋದಾದ್ರು, PPBC ಮಾಡಿಸೋದಾದ್ರು, HbA1c ಮಾಡಿಸೋದ್ರು, ವಾಟ್ ಆರ್ ದ ಲೆವೆಲ್ಸ್ ಅಂಡ್ ಲಿಮಿಟ್ಸ್ ಅಂತ ಹೇಳ್ತೀರಾ ತಾವು? ಕರೆಕ್ಟ್. ಸೊ ಫಾಸ್ಟಿಂಗ್ ಶುಗರ್ ಇದ್ರೆ ಫ್ರಮ್ 80 to 120 ತನಕ ನಾರ್ಮಲ್ ಇರುತ್ತೆ. ನಿಮ್ದು PP ಅಂದ್ರೆ ಫುಡ್ ಆದ್ಮೇಲೆ ಶುಗರ್ ಏನು ಅಂದ್ರೆ ಅದು 120 ಇಂದ 180 ತನಕ ನಾರ್ಮಲ್ ಇರ್ಬೋದು. ಕೆಲವೊಂದ್ಸರಿ ನಿಮ್ದು HbA1c ನೋಡ್ತಾ ಇರ್ತೀವಿ. ಸೊ ಅದು HbA1c ಅಲ್ಲಿ 6 ತನಕ ಇದು ಕಂಟ್ರೋಲ್, ಮತ್ತೆ 6 to 7 ಅಂದ್ರೆ ಗುಡ್ ಕಂಟ್ರೋಲ್. ಬಟ್ 7 ಆದ್ಮೇಲೆ ಅದು ಮೈಲ್ಡ್, ಮಾಡರೇಟ್ ಅಂಡ್ ಸಿವಿಯರ್ ಅಥವಾ ನಾನ್ ಕಂಟ್ರೋಲ್ಡ್, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆ ತರ ಹೇಳ್ಬೋದು. ಬಟ್ ಇದು ಎಲ್ಲ ಇನ್ವೆಸ್ಟಿಗೇಷನ್ಸ್ ಪ್ರಕಾರ, WHO ಪ್ರಕಾರ ಒಂದು ರೇಂಜ್ ಕೊಟ್ಟಿದ್ದಾರೆ. ಬಟ್ ಅದು ರೇಂಜ್ ಯೂಶುವಲಿ ಜನರೇಷನ್ಸ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ನಾನು ನೋಡ್ತಾ ಇದ್ವಿ, ಕೆಲವೊಂದು ಪೇಷಂಟ್ಗೆ ಶುಗರ್ ಲೆವೆಲ್ಸ್ ತುಂಬಾ ಜಾಸ್ತಿ ಇರುತ್ತೆ ಬ್ಲಡ್ ಅಲ್ಲಿ, ಬಟ್ ಅವ್ರಿಗೆ ಸಿಂಪ್ಟಮ್ಸ್ ಯಾವುದು ಪ್ರಕಾರ ಇರಲ್ಲ. ಸೊ ಅವ್ರು ಹೇಳ್ತಾರೆ, ನಾನು ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಎನರ್ಜಿ ಲೆವೆಲ್ಸ್ ಕೂಡ ಚೆನ್ನಾಗಿದೆ, ನಂದು ಫುಡ್ ಅಲ್ಲಿ ಅಷ್ಟೊಂದು ವರ್ಷ ಯಾವ ರೀತಿ ಫುಡ್ ತಗೊಳ್ತಾ ಇದೀವಿ ಅದೇ ರೀತಿ ಫುಡ್ ತಗೊಂಡ್ರೇನು ಕೂಡ ನನ್ಗೆ ನೀವು ಅಂದ್ರೆ ಅವ್ರಿಗೆ ಶಾಕ್ ಆಗತ್ತೆ, ಡಯಾಬಿಟಿಸ್ ಇದೆ ನನ್ಗೆ, ಅದು ಅಕ್ಸೆಪ್ಟ್ ಮಾಡೋಕ್ನು ಕೂಡ ಕೆಲವೊಂದ್ಸರಿ ಆಗಲ್ಲ. ಬಟ್ ಯೂಶುವಲಿ ಒಂದು ಗೈಡ್ ಲೈನ್ ಇರಬೇಕು. ಅದಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಈ ತರ ಫ್ರಮ್ 80 to 120 ಮತ್ತೆ 120 to 180 ಮತ್ತೆ ನಿಮ್ದು HbA1c ಹೇಳ್ಬೇಕಾ ಅಂದ್ರೆ ಡೆಫಿನೆಟ್ಲಿ ಇದು 7 ತನಕ ಓಕೆ. ಬಟ್ ಆಫ್ಟರ್ 7 ಎಸ್ ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಓಕೆ. ಸೊ ಎಸ್, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಲತಾ ಅಂತ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಹೇಳಿ. ಲತಾ. ಓಕೆ ಲತಾ, ಮಾತನಾಡಿ, ಡಾಕ್ಟರ್ ಇದ್ದಾರೆ. ಡಾಕ್ಟರ್ ನಮಸ್ತೆ. ಹಲೋ. ಹಲೋ. ಹಾ ಲತಾ ಹೇಳಿ. ಡಾಕ್ಟರ್ ನಮಸ್ತೆ. ಅದು ನಮ್ಮ ತಂದೆಗೆ ಡಯಾಬಿಟಿಸ್ ಇದೆ ಡಾಕ್ಟರ್. ಓಕೆ. ಅಂದ್ರೆ ಅವ್ರಿಗೆ ನೈಟ್ ಅದು ತುಂಬಾ ಕಾಲೆಲ್ಲ ಉರಿ ಬರ್ತಾ ಇರತ್ತೆ, ಮತ್ತೆ ತುಂಬಾ ಅಂದ್ರೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ತಾ ಇದಾರೆ. ಅಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಇದೆ, ಇನ್ಸುಲಿನ್ ಎಲ್ಲ ಕೊಡ್ತಾ ಇದೀವಿ. ಓಹೋ, ಓಕೆ. ಸೊ ಹೋಮಿಯೋಪತಿನಲ್ಲಿ ಏನಾದ್ರು ಕ್ಯೂರ್ ಆಗೋ ತರ ಏನಾದ್ರು ಇರುತ್ತಾ? ಎಸ್, ನಾವು ನಿಮ್ ತಾತಂಗೆ ಎಷ್ಟು ವರ್ಷದಿಂದ ಡಯಾಬಿಟಿಸ್ ಇದೆ? ನಮ್ ಡ್ಯಾಡಿಗೆ ಇದೆ. ಸಾರಿ, ಅವರ ತಂದೆಗೆ? ನಮ್ಮ ಅಪ್ಪಗೆ. ಅಂದ್ರೆ ನಿಮ್ಮ ತಂದೆಯವರಿಗೆ ಎಷ್ಟು ವರ್ಷದಿಂದ ಡಯಾಬಿಟಿಸ್ ಇದೆ ಅಮ್ಮ? 2 years ಇಂದ ಮ್ಯಾಮ್. 2 years ಇಂದ. ಓಕೆ ಓಕೆ, ಸರಿ. ಸೊ ನೀವು ಹೇಳಿದ ಪ್ರಕಾರ ಅವ್ರಿಗೆ ಬರ್ನಿಂಗ್ ಆಫ್ ಸೆನ್ಸೇಷನ್ ಇದೆ, ಪಾದ ಉರಿ ಬರುತ್ತೆ, ಪ್ಲಸ್ ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಕೂಡ ಜಾಸ್ತಿ ಆಗಿದೆ. ಸೊ ಅವ್ರದ್ದು HbA1c ನೋಡ್ಬೇಕಾಗತ್ತೆ, ಎಷ್ಟು ಇರುತ್ತೆ ಯೂಶುವಲಿ. ನೋಡಿದೀರಾ ಬ್ಲಡ್ ಟೆಸ್ಟ್ ಎಲ್ಲ?
ಬಿಫೋರ್ ಫುಡ್ ಬಂದ್ಬಿಟ್ಟು ಅವ್ರಿಗೆ 200 ಕ್ರಾಸ್ ಆಗಿರುತ್ತೆ. ಓಕೆ ಆಫ್ಟರ್ ಫುಡ್ ಬಂದು 300 350 ಆ ತರ ಇರುತ್ತೆ. ಓಕೆ, ಸೊ ಡೆಫಿನೆಟ್ಲಿ ಅವ್ರಿಗೆ ಅಂದ್ರೆ ಡಯಾಬಿಟಿಸ್ ಸ್ವಲ್ಪ ಹೆವಿ ಡಯಾಬಿಟಿಸ್ ಅಥವಾ ಹೈ ಬ್ಲಡ್ ಶುಗರ್ ಆ ತರ ಹೇಳ್ಬೋದು. ಅದು ಮೆಡಿಸಿನ್ಸ್, ಇಂಗ್ಲಿಷ್ ಮೆಡಿಸಿನ್ಸ್ ಯಾವ ತರ ತಗೊಳ್ತಾ ಇದ್ದೀರಾ ಅದರ ಜೊತೆ ಸ್ವಲ್ಪ ಹೋಮಿಯೋಪತಿದಲ್ಲಿ ಚೇಂಜಸ್, ಹೋಮಿಯೋಪತಿ ಮೆಡಿಸಿನ್ಸ್ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ ಅದು ಎಲ್ಲ ಮಾಡಿದ್ರೆ ಇದು ಸಿಂಪ್ಟಮ್ಸ್ ರಿಕವರಿ ಆಗೋಕ್ ಡೆಫಿನೆಟ್ಲಿ ಚಾನ್ಸಸ್ ಇರುತ್ತೆ. ಸಿಂಪ್ಟಮ್ಸ್ ರಿಕವರಿ ಅಂದ್ರೆ ಯೂಶುವಲಿ ಯೂರಿನ್ ಫ್ರೀಕ್ವೆನ್ಸಿ ಬಗ್ಗೆ ಅಥವಾ ಕಿಡ್ನೀಸ್ ಅಲ್ಲಿ ಏನು ಪ್ರೆಷರ್ ಆಗಬಾರ್ದು ಅಥವಾ ನಿಮ್ದು ನ್ಯೂರೋಲಾಜಿಕಲ್ ಏನಾದ್ರು ಡಿಸ್ಟಾರ್ಡರ್ಸ್ ಬಂದಬಾರ್ದು, ಅದಕ್ಕೋಸ್ಕರ ನಿಮ್ಗೆ ಮೆಡಿಸಿನ್ಸ್, ಇಂಗ್ಲಿಷ್ ಮೆಡಿಸಿನ್ಸ್ ಜೊತೆ ಇದು ಹೋಮಿಯೋಪತಿ ಮೆಡಿಸಿನ್ಸ್ ಹೇಳ್ತೀವಿ. ಪ್ಲಸ್ ಇದು ಗೈಡ್ಲೈನ್ಸ್ ಕೊಡ್ತೀವಿ ನಿಮ್ದು ಅವ್ರದ್ದು ಲೈಫ್ ಸ್ಟೈಲ್ಗೆ ಚೇಂಜಸ್ ಮಾಡೋ ತನಕ ಆ ತರ ಗೈಡ್ಲೈನ್ಸ್ ಕೂಡ ಕೊಡ್ತೀವಿ. ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ. ಹೆಚ್ಚಿನ ಮಾಹಿತಿಗೆ ನೀವು ಕೂಡ ಒಮ್ಮೆ ನೇರ ಭೇಟಿ ಮಾಡತಕ್ಕದ್ದು ಅಂತ ತಿಳಿಸ್ತಾ. ಏನು ಹೈಪರ್ ಗ್ಲೈಸಿಮಿಯಾ, ಹೈಪೋಗ್ಲೈಸಿಮಿಯಾ ಅಂತ ಕೇಳ್ಪಟ್ಟಿದ್ವಿ. ಸಾಮಾನ್ಯವಾಗಿ ಸಕ್ಕರೆ ಲೆವೆಲ್ಸ್ ಅಂದ್ರೆ ಈ ಶುಗರ್ ಲೆವೆಲ್ಸ್ ಹೆಚ್ಚಾದಾಗ ನಾವು ಔಷಧಿಗಳನ್ನ ತಗೊಳ್ಳೋದು ಅಥವಾ ಇನ್ಸುಲಿನ್ಗಳನ್ನ ತಗೊಂಡು ಸರಿಪಡಿಸ್ಕೊಳ್ಬಹುದು. ಹೈಪೋಗ್ಲೈಸಿಮಿಯಾ ಮತ್ತು ಹೈಪರ್ಗ್ಲೈಸಿಮಿಯಾ ಯಾವ ರೀತಿ ಇದನ್ನ ಡಿಸ್ಕ್ರೈಬ್ ಮಾಡ್ತೀರಾ? ರೈಟ್, ಯೂಶುವಲಿ ಹೈಪೋಗ್ಲೈಸೆಮಿಯಾ ಅಂಡ್ ಹೈಪರ್ ಗ್ಲೈಸೆಮಿಯಾ ಸಿಂಪ್ಟಮ್ಸ್ ಹೇಳ್ಬೇಕಂದ್ರೆ ಸೇಮ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಯು ವಿಲ್ ನಾಟ್ ಕಮ್ ಟು ನೋ ಎಕ್ಸಾಕ್ಟ್ಲಿ ಐ ಹ್ಯಾವ್ ಮೋರ್ ಶುಗರ್ ರೈಟ್ ನೌ or I have less sugar right now. So it is all confusion. So symptoms ಹೇಳ್ಬೇಕಾ ಅದರಲ್ಲಿ symptoms ಅಂದ್ರೆ usually weakness, tiredness, dizziness ಅಥವಾ giddiness ಆ ತರ ಎಲ್ಲ symptoms ಇರುತ್ತೆ. ಯೂಶುವಲಿ ಜಾಸ್ತಿ ಏನಾದ್ರು ಕೆಲಸ ಆದ್ಮೇಲೆ ಸಡನ್ ಆಗಿ ತಲೆ ಸುತ್ತು ಬರೋದು ಆ ತರ ಪ್ರಾಬ್ಲಮ್ಸ್ ಬಂದಾಗ ಫಸ್ಟ್ ಇಂಪಾರ್ಟೆಂಟ್ ಲೈನ್ ಆಫ್ ಥಿಂಗ್ ಅಂದ್ರೆ ನೀವು ನಿಮ್ದು ಶುಗರ್ ಲೆವೆಲ್ ಚೆಕ್ ಮಾಡಬೇಕು ಇಮಿಡಿಯೇಟ್ಲಿ. ಶುಗರ್ ಲೆವೆಲ್, ರ್ಯಾಂಡಮ್ ಶುಗರ್ ಲೆವೆಲ್ ಹೇಳ್ತೀವಿ ಅದಕ್ಕೆ. ಸೊ ಅದು ಚೆಕ್ ಮಾಡಿ ನಿಮ್ಗೆ ಬೇಕಂದ್ರೆ ಲೋ ಶುಗರ್ ಇದ್ರೆ, ಲೋ ಶುಗರ್ ಅಂದ್ರೆ ಹೈಪೋಗ್ಲೈಸೆಮಿಯಾ ಹೇಳ್ತೀವಿ, ಮತ್ತೆ ಜಾಸ್ತಿ ಶುಗರ್ ಇದ್ರೆ ಅದಕ್ಕೆ ಹೈಪರ್ ಗ್ಲೈಸೆಮಿಯಾ ಹೇಳ್ತೀವಿ. ಬಟ್ ಫಸ್ಟ್ ನೀವು ಶುಗರ್ ಲೆವೆಲ್ಸ್ ಬ್ಲಡ್ ಅಲ್ಲಿ ಶುಗರ್ ಎಷ್ಟು ಇದೆ ಅದು ಇತ್ತೀಚೆಗೆ ಅದು ಒಂದ್ ಚೆನ್ನಾಗಿರೋದು ಮಷಿನ್ ಸಿಗತ್ತೆ. ಸೊ ಆ ಮಷಿನ್ಸ್ ಯೂಶುವಲಿ ನೀವು ಕ್ರಾನಿಕಲಿ ಡಯಾಬಿಟಿಕ್ ಡಿಸಾರ್ಡರ್ ಇದ್ರೆ ನಿಮ್ ಹತ್ರ ಇರಬೇಕು. ಸೊ ಹೈಪೋಗ್ಲೈಸೆಮಿಯಾ ಇದ್ರೆ ಸಡನ್ ಆಗಿ ತುಂಬಾ ಸ್ವೆಟ್ ಬರೋದು ಅಥವಾ ಸಡನ್ ಆಗಿ ಬ್ಲರ್ ವಿಷನ್ ಆಗೋದು ಅಥವಾ ತಲೆ ಸುತ್ತು ಬರೋದು ಆ ತರ ಸಿಂಪ್ಟಮ್ಸ್ ಇರುತ್ತೆ. ಬಟ್ ಸೇಮ್ ಸಿಂಪ್ಟಮ್ಸ್ ನಿಮ್ಗೆ ಹೈಪರ್ ಗ್ಲೈಸೆಮಿಯಾ ಅಂದ್ರೆ ಹೈ ಶುಗರ್ ಇದ್ರೇನು ಕೂಡ ಸಿಗತ್ತೆ. ಸೊ ಡೋಸೇಜ್ ನಿಮ್ದು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾ ಇದ್ದೀರಾ ಅಂದ್ರೆ ಅದು ಯೂನಿಟ್ಸ್ ಎಷ್ಟು ತಗೊಂಡಿದ್ದೀರಾ ಅಥವಾ ಮಿಸ್ ಆಗಿದೆ ಅದರ ಮೇಲೇನು ಕೂಡ ಅದು ವ್ಯತ್ಯಾಸ ಆಗೋಕ್ ಚಾನ್ಸಸ್ ಇರುತ್ತೆ. ಸೊ ಹೈಪರ್ ಗ್ಲೈಸೆಮಿಯಾ ಇರ್ಬೋದು, ಹೈಪೋಗ್ಲೈಸೆಮಿಯಾ ಇರ್ಬೋದು. ಯೂಶುವಲಿ ನಿಮ್ ಪರ್ಸ್ ಅಲ್ಲಿ, ನಿಮ್ ಪಾಕೆಟ್ ಅಲ್ಲಿ ಒಂದು ಚಾಕ್ಲೇಟ್ ಇಟ್ಕೊಳ್ಳಿ, ಆ ತರ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀವಿ. ಯಾಕೆ ಅಂದ್ರೆ ಅಟ್ ಲೀಸ್ಟ್ ಹೈಪೋಗ್ಲೈಸೆಮಿಯಾ ಇದ್ರೆ ಅದು ಸಡನ್ ಆಗಿ ಶುಗರ್ ರೇಸ್ ಆಗತ್ತೆ ಏನಾದ್ರು ಚಾಕ್ಲೇಟ್ ಅಥವಾ ಏನಾದ್ರು ತಿಂತೀರಾ ಅಂದ್ರೆ. ಓಕೆ, ಸೊ ಇಷ್ಟೊತ್ತು ನಾವು ಮಾಹಿತಿಗಳನ್ನ ಪಡಿತಾ ಇದ್ವಿ. ಆದ್ರೆ ಈ ಸಕ್ಕರೆ ಕಾಯಿಲೆ ಅಂದ್ರೆ ಮಧುಮೇಹಕ್ಕೆ ನಾವು ಕೂಡ ಒಳಗಾಗಿದ್ದೀವಿ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಸರ್ಟನ್ ಟೈಮ್ಸ್ ಆಕ್ಸಿಡೆಂಟಲಿ ಅಂದ್ರೆ ಬೇರೆ ಏನೋ ಪರೀಕ್ಷೆ ಮಾಡಕ್ ಹೋಗಿ ಬ್ಲಡ್ ಟೆಸ್ಟ್ ಅಲ್ಲಿ ಶುಗರ್ ಕಂಡು ಬರುವಂತ ಸಾಧ್ಯತೆ ಇದೆ. ಸೊ ಇದಲ್ಲದೆ ಏನಾದ್ರೂ ಒಂದು ದೇಹದಲ್ಲಿ ಒಂದು ಸಿಂಪ್ಟಮ್ಸ್, ಲಕ್ಷಣಗಳೇನಾದ್ರೂ ತೋರಿಸುತ್ತಾ ಹೇಗೆ? ಡಯಾಬಿಟಿಸ್ ಬರೋಕ್ ಮುಂಚೆ ವಾರ್ನಿಂಗ್ ಸೈನ್ಸ್ ಡೆಫಿನೆಟ್ಲಿ ಇರುತ್ತೆ. ಸೊ ವಾರ್ನಿಂಗ್ ಸಿಗ್ನಲ್ಸ್ ಅಂದ್ರೆ ಅದರಲ್ಲಿ 3 P's ಹೇಳ್ತೀವಿ. ಪಿ ಅಂದ್ರೆ ಪಾಲಿಡಿಪ್ಸಿಯಾ, ಪಾಲಿಫೇಜಿಯಾ ಮತ್ತೆ ಪಾಲಿಯೂರಿಯಾ. ಸೊ ಪಾಲಿಯೂರಿಯಾ ಅಂದ್ರೆ ಇನ್ಕ್ರೀಸ್ಡ್ ಯೂರಿನ್ ಫ್ರೀಕ್ವೆನ್ಸಿ ಅಂದ್ರೆ ರಿಸರ್ಚ್ಗೆ ಪದೇ ಪದೇ ಹೋಗ್ತಾ ಇರಬೇಕು, ಬಟ್ ಅಷ್ಟೊಂದು ನೀರು ನೀವು ಕುಡಿಯಲ್ಲ, ಬಟ್ ಫೀಲಿಂಗ್ ಆಗತ್ತೆ ಹೋಗ್ಬೇಕು ಆ ತರ ಅದು ಸಿಂಪ್ಟಮ್ ಬರುತ್ತೆ. ಸೊ ಯೂರಿನ್ ಪಾಸ್ ಮಾಡುವಾಗ ಅದು ಯೂರಿನ್ ಅಲ್ಲಿ ಸ್ವಲ್ಪ ಫೋಮ್ ತರ ಅಥವಾ ನೋರೆ ತರ ಏನಾದ್ರೂ ಬರುತ್ತೆ. ಸೊ ಅದು ಪಾಲಿಯೂರಿಯಾ. ನೈಟ್ ಟೈಮ್ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ನೀವು ಹಾರಿಜಾಂಟಲ್ ಅಂದ್ರೆ ನೀವು ಮಲ್ಕೊಳ್ತೀರಾ ಆ ಟೈಮ್ ಡೆಫಿನೆಟ್ಲಿ ಅದು ಬ್ಲಾಡರ್ ಮೇಲೆ ಪ್ರೆಷರ್ ಆಗಿ ನ್ಯೂರೋಲಾಜಿಕಲ್ ಸೆನ್ಸೇಷನ್ ಜಾಸ್ತಿ ಆಗಿ ನಿಮ್ಗೆ ಯೂರಿನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಓಕೆ, ವಿಲ್ ಟೇಕ್ ಅಬೌಟ್ ದಿಸ್. ಅಂದ್ರೆ ಮತ್ತೊಂದು ಕಾಲ್ ಇದೆ, ನೋಡೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತನಾಡಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶಾರದಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಲಗ್ಗೆರೆಯಿಂದ. ಓಕೆ, ಪ್ರಶ್ನೆ ಕೇಳಿ, ಡಾಕ್ಟರ್ ಇದ್ದಾರೆ. ಓಕೆ, ಹೇಳಿ ಅಮ್ಮ. ಹಲೋ ಹೇಳಿ. ನಮಸ್ತೆ ಮ್ಯಾಮ್. ಇದು ನಮ್ಮ ಅಪ್ಪವರಿಗೆ ಇದೆ ಶುಗರ್ ಪ್ರಾಬ್ಲಮ್.
ಓಕೆ, ನಿಮ್ ತಂದೆಯವ್ರಿಗೆ ಶುಗರ್ ಇದೆ ಅಲ್ವಾ? ಇಲ್ಲ ಮ್ಯಾಮ್, ನಮ್ಮ ಅತ್ತೆ ಅವ್ರಿಗೆ. ನಿಮ್ಮ ಅತ್ತೆ ಅವ್ರಿಗೆ. ಓಕೆ, ಹೇಳಿ ಮಾ. ಹೌದು, ಅಂದ್ರೆ ಅವ್ರು ಇವಾಗ ಡಯಾಬಿಟಿಸ್ ಮೆಡಿಸಿನ್ಸ್ ತಗೊಂಡಿದ್ದಾರೆ ಮ್ಯಾಮ್. ಆದ್ರೂ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಬರ್ತಿಲ್ಲ. ಶುಗರ್ ಲೆವೆಲ್ಸ್ ಕಡಿಮೆ ಆಗ್ತಿಲ್ಲ ಮ್ಯಾಮ್, ಹೈ ಆಗ್ತಿದೆ. ಓಕೆ. ಆಮೇಲೆ ಊಟ ಸ್ವೆಲ್ಲಿಂಗ್ ಆಗೋದು ಅದೆಲ್ಲವೂ ಆಗುತ್ತೆ. ಓಕೆ, ಅಂದ್ರೆ ಅವ್ರಿಗೆ ಸ್ವೆಲ್ಲಿಂಗ್ ಅಂದ್ರೆ ಫುಟ್ ಅಲ್ಲಿ ಸ್ವೆಲ್ಲಿಂಗ್ ಇದೆಯಾ ಅಥವಾ ಯಾವ ತರ? ಪುಟ್ಟಲ್ಲಿ ಮ್ಯಾಮ್, ಪುಟ್ಟಲ್ಲಿ ಸ್ವೆಲ್ಲಿಂಗ್ ಇದೆ. ಓಕೆ ಓಕೆ. ಸೊ ಅವ್ರದ್ದು ಕಿಡ್ನಿ ಫಂಕ್ಷನ್ಸ್ ಅಥವಾ ಲಿವರ್ ಫಂಕ್ಷನ್ಸ್ ಅದು ಎಲ್ಲ ಮಾಡಿದೀರಾ ಆಲ್ರೆಡಿ? ಅದೆಲ್ಲ ಚೆನ್ನಾಗಿದೆ ಮ್ಯಾಮ್. ಅದು ಶುಗರ್ ಕೈಲಿಟ್ಟು ಇರುತ್ತೆ, ಕಂಟ್ರೋಲ್ ಮಾಡೋದೇ ಇಲ್ಲ. ಯೂಶುವಲಿ ಏನಾಗುತ್ತೆ ಅಂದ್ರೆ ಇನ್ ಓಲ್ಡ್ ಏಜ್ ಈ ತರ ಫುಟ್ ಅಲ್ಲಿ ಸ್ವೆಲ್ಲಿಂಗ್ ಬರೋದ್ ಕಾರಣ ಅಂದ್ರೆ ಕಾರ್ಡಿಯಾಕ್ ಒರಿಜಿನ್ ಅಂದ್ರೆ ಹಾರ್ಟ್ ಒರಿಜಿನ್ ಇದ್ರೇನು ಕೂಡ ಇರ್ಬೋದು, ಅಥವಾ ಕಿಡ್ನೀಸ್ ಅಲ್ಲಿ ಏನಾದ್ರು ಡಿಸ್ಫಂಕ್ಷನ್ ಅಥವಾ ಏನಾದ್ರು ಡ್ಯಾಮೇಜ್ ಅಥವಾ ಫಂಕ್ಷನಲ್ ಏನಾದ್ರು ಪ್ರಾಬ್ಲಮ್ ಇದ್ರೇನು ಕೂಡ, ಅಥವಾ ಕರೆಕ್ಟ್ ಆಗಿ ವೆಂಟಿಲೇಷನ್ ವೆಂಟ್ ಆಗ್ತಾ ಇಲ್ಲ, ವೇಸ್ಟ್ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ಯೂರಿನ್ ಪಾಸ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ, ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಪ್ಲಸ್ ಅಕ್ಯುಮುಲೇಷನ್ ಕೂಡ ಜಾಸ್ತಿ ಇದ್ರೆ ಈ ತರ ಸ್ವೆಲ್ಲಿಂಗ್ ಬಂದೇ ಬರುತ್ತೆ. ಸೊ ಎಲ್ಲ ರಿಪೋರ್ಟ್ಸ್ ನೋಡ್ಬಿಟ್ಟು ಅವ್ರದ್ದು ಲೈಫ್ ಸ್ಟೈಲ್ ಹೇಗಿದೆ ಅಥವಾ ವೆರಿಕೋಸ್ ವೇನ್ಸ್ ಏನಾದ್ರೂ ಇದೆಯಾ, ಅದರಿಂದ ಅವ್ರಿಗೆ ಫೀಟ್ ಅಲ್ಲಿ ಸ್ವೆಲ್ಲಿಂಗ್ ಏನಾದ್ರೂ ಇದೆಯಾ ಅದು ಎಲ್ಲ ನೋಡ್ಬೇಕಾಗತ್ತೆ. ಸೊ ನಾನು ಸದ್ಯಕ್ಕೆ ಸಜೆಸ್ಟ್ ಮಾಡ್ತೀವಿ, ಒಂದ್ಸಲ ಅವ್ರಿಗೆ ಕರ್ಕೊಂಡ್ ಬನ್ನಿ, ಎಲ್ಲ ರಿಪೋರ್ಟ್ಸ್ ತಗೊಂಡ್ ಬನ್ನಿ. ಸೊ ನೋಡೋಣ ಆ ಟೈಮ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಸೊ ಎಸ್, ಡಾಕ್ಟರ್ ಹೇಳಿದ ಹಾಗೆ ಒಮ್ಮೆ ನೇರ ಭೇಟಿ ಮಾಡಿ, ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಪರಿಶೀಲನೆಗಳು ಮಾಡಬೇಕು ಅನ್ನೋದಾದ್ರೆ ಒನ್ಸ್ ನಾವು ಪೇಷಂಟ್ ನ ನೋಡ್ಬೇಕು ಅಂತ ಕೂಡ ಡಾಕ್ಟರ್ ಕ್ಲಿಯರ್ ಆಗಿ ತಿಳಿಸಿರ್ತಾರೆ. ಸೊ ಎಸ್, ಹೈಪೋಗ್ಲೈಸಿಮಿಯಾ ಅಂದ್ರೆ ಸಕ್ಕರೆ ನಮ್ಮ ಲೆವೆಲ್ಸ್ ದೇಹದಲ್ಲಿ ಜಾಸ್ತಿ ಆದಾಗ ಮತ್ತು ಕಡಿಮೆ ಆದಾಗ ಯಾವ ರೀತಿ ನಮ್ಮ ದೇಹದಲ್ಲಿ ರಿಯಾಕ್ಷನ್ಸ್ ಆಗುತ್ತೆ ಮತ್ತು ನಾವು ಇದಕ್ಕೆ ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ ಅನ್ನ ತಗೊಳ್ಬಹುದು ಅಂತ ಕೂಡ ಡಾಕ್ಟರ್ ತಿಳಿಸ್ತಾ ಇದ್ದಾರೆ. ಸೊ ಎಸ್, ಪ್ರೀ ಡಯಾಬಿಟಿಕ್ ಸ್ಟೇಜ್ ನ ಬಗ್ಗೆ ಕೂಡ ಒಂದು ಸಣ್ಣ ಮಾಹಿತಿನ ಪಡ್ಕೊಳ್ಳೋಣ. ಯಾಕೆಂದ್ರೆ ಸಾಮಾನ್ಯವಾಗಿ ಈ ಒಂದು ಪ್ರೀ ಡಯಾಬಿಟಿಕ್ ಪೇಷಂಟ್ಸ್ ಏನ್ ಮಾಡ್ತಾರೆ, ಒಂದು ಒತ್ತಡಕ್ಕೆ ಒಳಗಾಗಿರ್ತಾರೆ ಅಥವಾ ಎಲ್ಲೋ ಒಂದು ಕಡೆ ಹೆರಿಟರಿ ಸಮಸ್ಯೆ ಆಗಿರುತ್ತೆ, ಅನುವಂಶವಾಗಿರೋದ್ರಿಂದ ಅವರಿಗೆ ಸ್ವಲ್ಪ ನೀವು ಹೇಳಿದ ಹಾಗೆ ಕಾರಣಕ್ಕೆ ಶುರು ಆಗುತ್ತೆ. ಬಟ್ ತಕ್ಷಣಕ್ಕೆ ನಾವು ಮೆಡಿಸಿನ್ಸ್ ಅನ್ನ ತಗೊಳ್ಬೇಕು ಅನ್ನೋದು ನೆಸೆಸಿಟಿ ಇದೆಯಾ, ಅಥವಾ ಏನಾದ್ರೂ ಆಹಾರದಲ್ಲಿ ಲೈಫ್ ಸ್ಟೈಲ್ ಮತ್ತೆ ಎಕ್ಸರ್ಸೈಸ್ ಯೋಗ ಈ ತರ ಮಾಡ್ಕೊಂಡು ಅದನ್ನ ಕಡಿಮೆ ಮಾಡ್ಕೋಬಹುದಾ? ಯೂಶುವಲಿ ಪ್ರೀ ಡಯಾಬಿಟಿಕ್ಸ್ ಇದ್ರೆ ಫಸ್ಟ್ ಲಕ್ಷಣಗಳು ನೋಡ್ಬೇಕು. ಲಕ್ಷಣ ಅಲ್ಲಿ ಕಂಟಿನ್ಯೂಸ್ಲಿ ನಿಮ್ಗೆ ಅದೇ ಲಾಸ್ಟ್ ಟೈಮ್ ನಾನು ಮಾತಾಡುವಾಗ ಪಾಲಿಯೂರಿಯಾ ಬಗ್ಗೆ ಮಾತಾಡಿದೀವಿ. ಪಾಲಿಫೇಜಿಯಾ ಅಂದ್ರೆ ತುಂಬಾ ಫ್ರೀಕ್ವೆಂಟ್ಲಿ ಆಫ್ ಫುಡ್ ಇಂಟೇಕ್ ಇರುತ್ತೆ, ಅಂದ್ರೆ ಹಸಿವು ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಹಸಿವು ಜಾಸ್ತಿ ಅಂದ್ರೆ ಫುಡ್ ತಿಂದ ಮೇಲೆನೂ ಕೂಡ ನಿಮ್ದು ಅಷ್ಟೊಂದು ವೇಟ್ ಗೇನ್ ಆಗಲ್ಲ, ರಾದರ್ ಇಟ್ ಈಸ್ ಗೆಟಿಂಗ್ ಲೈಕ್ ವೇಟ್ ಲಾಸ್ ಆಗುತ್ತೆ. ಸೊ ಆ ರೀತಿ ಸಮಸ್ಯೆ ಇದೆ. ಈ ಯೂಶುವಲಿ ಇತ್ತೀಚೆಗೆ ವೇಟ್ ಲಾಸ್ ಮಾಡೋ ತರ ಅಂದ್ರೆ ವೇಟ್ ಲಾಸ್ ಮಾಡೋದಿಕ್ಕೆ ತುಂಬಾ ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ ಡಾಕ್ಟರ್ ಪೇಷಂಟ್ಸ್, ಅಥವಾ ವೇಟ್ ಲಾಸ್ ಮಾಡಬೇಕು ಅದಕ್ಕೆ ತುಂಬಾ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡ್ತಾರೆ. ಎಷ್ಟು ಎನರ್ಜಿ ಲೆವೆಲ್ ಫುಡ್ ಬೇಕು ಅದು ಫುಡ್ನು ಕೂಡ ತಿನ್ನಲ್ಲ. ಸೊ ಆ ಟೈಮ್ನು ಕೂಡ ನಿಮ್ಗೆ ಕಿಡ್ನೀಸ್ ಮೇಲೆ ಪ್ರೆಷರ್ ಆಗಿ ಅಥವಾ ಕಿಡ್ನೀಸ್ ಅಲ್ಲಿ ಜಾಸ್ತಿ ಪ್ರೆಷರ್ ಆಗಿ ಕಿಟೋ ಆಸಿಡೋಸಿಸ್ ಆಗೋಕ್ ಚಾನ್ಸಸ್ ಇರುತ್ತೆ. ಸೊ ಪ್ರೀ ಡಯಾಬಿಟಿಕ್ ಕಂಡೀಷನ್ ಇದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಫ್ರೀಕ್ವೆನ್ಸಿ ಆಫ್ ಯುರಿನೇಷನ್ ಜಾಸ್ತಿ ಇದ್ರೆ, ಅಥವಾ ನೀವು ಹಸಿವು ಜಾಸ್ತಿ ಆಗಿದೆ ಅಥವಾ ಬಾಯಾರಿಕೆ ಜಾಸ್ತಿ ಆಗಿದೆ, ಆ ತರ ಏನಾದ್ರು ನೀವು ನೋಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಚೆಕ್ ಯುವರ್ ಬ್ಲಡ್ ಶುಗರ್. ಇಫ್ ದ blood sugar is high or low, and depending on that we will tell you about the changes in your exercise schedule. So exercise ಮಾಡಬೇಕು. ಕೆಲವೊಂದ್ಸರಿ ಅಬ್ಡಾಮಿನ್ ಫ್ಯಾಟ್ ಜಾಸ್ತಿ ಇರುತ್ತೆ, ವಿಸರಲ್ ಫ್ಯಾಟ್ ಅಂಡ್ ಸೆಂಟ್ರಲ್ ಫ್ಯಾಟ್ ಅದರಲ್ಲಿನೂ ಕೂಡ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಅಥವಾ ಕಡಿಮೆ ಆ ರೀತಿ ಹೇಳ್ಬೋದು. ಓಕೆ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್, ತಮ್ಮ ಹೆಸರು? ರಂಗಪ್ಪ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಬಳ್ಳಾರಿಯಿಂದ. ಓಕೆ, ಬಳ್ಳಾರಿಯಿಂದ ಕರೆ ಮಾಡ್ತಾ ಇದ್ದೀರಾ, ಮಾತನಾಡಿ ಸರ್, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್. ರಂಗಪ್ಪ ಅಂತ ನಾನು. ಹೇಳಿ ಸರ್. ಮೇಡಮ್, ಆಕ್ಚುಲಿ ಏನಾಗ್ತಿದೆ ಅಂದ್ರೆ ನಂಗೆ ಇವತ್ತು ಸುಸ್ತಾಗ್ತಾ ಇದೆ ತುಂಬಾ, ಮತ್ತೆ ಬೆವರೆಲ್ಲ ಬರ್ತಾ ಇದೆ. ಓಕೆ ಓಕೆ, ಮತ್ತೆ ಅದೇನಾಗ್ತಿದೆ ಅಂದ್ರೆ ಜಾಸ್ತಿ ಓಡಾಡಿದ್ರೆ ಫುಲ್ ಸ್ವೆಟಿಂಗ್ ಆಗ್ತಾ ಇದೆ ಮ್ಯಾಮ್. ರೈಟ್.
ಸೊ ಅದಕ್ಕೆ ಇದು ಶುಗರ್ ಏನಾರ ಇದೆಯಾ ಅಂತ ಟೆಸ್ಟ್ ಕೊಟ್ಟಿದ್ದೀನಿ ಮ್ಯಾಮ್. ಹಲೋ, ಅದೇ ಇದು ರಿಪೋರ್ಟ್ ಇನ್ನ ಬಂದಿಲ್ಲ. ಅದು ಏನಾರ ಟೆಸ್ಟ್ ಶುಗರ್ ಏನಾರ ಇತ್ತಂದ್ರೆ ಏನೇನು ಇದು ಇರುತ್ತೆ ಅಂತ ಸ್ವಲ್ಪ ಹೇಳಬೇಕು. ಓಕೆ, ಸೊ ಸರ್ ಹೌ ಓಲ್ಡ್ ಆರ್ ಯು? ಏಜ್ ಎಷ್ಟು ನಿಮ್ದು? 50 ಇದೆ. ಓಕೆ, ಮತ್ತೆ ನಿಮ್ದು ಸ್ಟ್ರೆಸ್ ಜಾಸ್ತಿ ಇದೆಯಾ? ವರ್ಕ್ ಸ್ಟ್ರೆಸ್ ಏನಾದ್ರೂ ಇದೆಯಾ ಅಥವಾ ಬೇರೆ ಏನಾದ್ರೂ ಲಕ್ಷಣ ಇದೆಯಾ ಇದರ ಜೊತೆ? ಇಲ್ಲ ಮ್ಯಾಮ್, ಯಾಕಂದ್ರೆ ತುಂಬಾ ಸೆಕೆಂಡ್ ಆಲ್ರೆಡಿ ಫುಲ್ ಸೆಟ್ಟಿಂಗ್ ಆಗುತ್ತೆ ಫುಲ್ ಬಾಡಿ ಎಲ್ಲ. ಓಕೆ, ಸೊ ಅದಕ್ಕೆ ನಾವು ಅಂಗಡಿ ನಡೆಸ್ತಾ ಇರೋದು, ಅಂಗಡಿಯಲ್ಲೇ ಇರ್ತೀವಲ್ಲ, ಸೊ ಆತರ ತೊಂದರೆ ಆಗ್ತಾ ಇದೆ, ಕುತ್ಕೊಳಕ್ಕೆ ಇರಿಟೇಷನ್ ಆಗ್ತಾ ಇದೆ. ರೈಟ್ ರೈಟ್. ಸೊ ಓಕೆ, ಅದರಿಂದ ಶುಗರ್ ಸಿಂಟಮ್ಸ್ ಏನಾರ ಇದೆಯಾ ಅಂತ ಒಂದ್ಸರಿ ಕೊಟ್ಟಿದ್ದೀನಿ, ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀನಿ ಮ್ಯಾಮ್ ಇವತ್ತು. ಓಕೆ, ಅದಕ್ಕೆ ಅದು ರಿಪೋರ್ಟ್ ವೇಟ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ಏನಾರ ಎಸ್, ಸಿಂಟಮ್ಸ್ ಏನಾರ ಶುಗರ್ ಇದೆಯಾ ಹೇಗೆ ಅಂತ. ಓಕೆ, ಶುಗರ್ ಇರ್ಬೋದು, ಆ ತರ ಹೇಳಕ್ ಆಗತ್ತೆ. ಯಾಕೆಂದ್ರೆ ಜಾಸ್ತಿ ಸ್ವೆಟ್ಟಿಂಗ್ ಇದೆ, ವೇಟ್ ಲಾಸ್ ಅಥವಾ ಸ್ವಲ್ಪ ಫಟಿಕ್ ಸೆನ್ಸೇಷನ್ ಆಗ್ತಾ ಇದೆ ನಿಮ್ಗೆ, ಮತ್ತೆ ಅದು ಒಂದ್ ಕಾರಣ ಅಥವಾ ಒಂದ್ ಲಕ್ಷಣ ಜೊತೆ ಬೇರೆ ಲಕ್ಷಣ 2-3 ಲಕ್ಷಣ ಇದ್ರೆ ಡೆಫಿನೆಟ್ಲಿ ಶುಗರ್ ಲೆವೆಲ್ಸ್ ಹೆಚ್ಚು ಕಡಿಮೆ ಇರ್ಬೋದು, ಆ ತರ ಹೇಳ್ತೀವಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಬಳ್ಳಾರಿಯಲ್ಲಿ ಕೂಡ ನಮ್ಮ ಶಾಖೆ ಇದೆ, ತಾವು ನೇರವಾಗಿ ಭೇಟಿ ಮಾಡಬಹುದು ಅಥವಾ ಬೆಂಗಳೂರಿಗೆ ಬಂದು ಕೂಡ ನೀವು ಡಾಕ್ಟರ್ ಸಾಧನಾ ಅವರನ್ನು ಭೇಟಿ ಮಾಡಬಹುದು. ಈಗಾಗಲೇ ಪರಿಶೀಲನೆಗಳನ್ನ ಮಾಡಿಸಿದ್ದೀನಿ ಅಂತ ಹೇಳಿದ್ರಿ, ಟೆಸ್ಟ್ ಅವುಗಳನ್ನು ಕೂಡ ತಗೊಂಡು ಹೋಗಿ ಬಹಳ ಉತ್ತಮ ಆಗುತ್ತೆ. ವೀಕ್ಷಕರೇ, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಒಂದು ಸಣ್ಣ ವಿರಾಮದ ನಂತರ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜೆತನ, ಲೈಂಗಿಕ ಸಮಸ್ಯೆಗಳು, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಅಸ್ಥಮಾ, ಸೈನುಸೈಟಿಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು, ಜ್ಞಾಪಕ ಶಕ್ತಿಯ ಸಮಸ್ಯೆ, ಇನ್ನೂ 10 ಹಲವು ಸಮಸ್ಯೆಗಳಿಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಪರಿಹಾರ ಶತಸಿದ್ಧ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಏಷ್ಯಾದಲ್ಲೇ ಅತಿ ದೊಡ್ಡ ಹೋಮಿಯೋಪತಿ ಕ್ಲಿನಿಕ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಸೊ ಎಸ್, ಈ ಒಂದು ಮಧುಮೇಹವನ್ನು ಸರಿಯಾದ ಸಮಯದಲ್ಲಿ ಸರಿಪಡಿಸಿಕೊಳ್ಳದೆ ಹೋದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಹೆಚ್ಚಾಗಬಹುದು ಅಥವಾ ಕಾಂಪ್ಲಿಕೇಶನ್ಸ್ ಅಂತ ಏನು ಹೇಳ್ತೀವಿ, ಇದ್ರ ಬಗ್ಗೆ ಮಾತನಾಡೋಣ. ಎಸ್, ಡಯಾಬಿಟೀಸ್ ಮದರ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ತೀವಿ. ಈ ಸಕ್ಕರೆ ಕಾಯಿಲೆ ಒಂದಿದ್ರೆ ಸಾಕು, ದೇಹದಲ್ಲಿ ಎಲ್ಲಾ ರೀತಿಯಾದಂತಹ ಕಾಯಿಲೆಗಳು ಶುರು ಆಗುತ್ತೆ. ಸೊ ಇದನ್ನ ಸರಿಯಾದ ಸಮಯದಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಹೋದಲ್ಲಿ, ಅಂದ್ರೆ ಸರಿಯಾಗಿ ಡಾಕ್ಟರ್ಲಿ ತೋರಿಸಿ ಔಷಧಿಗಳು ತಗೊಳ್ಳದೆ ಹೋದಲ್ಲಿ ಕಾಂಪ್ಲಿಕೇಶನ್ಸ್ ಏನಾಗಬಹುದು ಡಾಕ್ಟರ್? ಡಯಾಬಿಟಿಸ್ ಅಲ್ಲಿ ಮೇನ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಮೇಜರ್ ಆರ್ಗನ್ಸ್ ಅಫೆಕ್ಟ್ ಆಗೋಕ್ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಿಡ್ನೀಸ್ ಅಲ್ಲಿ ಅಫೆಕ್ಟ್ ಆಗುತ್ತೆ ಅಥವಾ ವಿಷನ್ ಅಫೆಕ್ಟ್ ಆಗುತ್ತೆ. ಯೂಶುವಲಿ ಆಫ್ಟರ್ ದ ಏಜ್ ಆಫ್ 40 ವಿ ಸೇ ದಟ್ ಐ ಹ್ಯಾವ್ ದ ಸ್ಪೆಕ್ಟ್ಸ್, ಬಟ್ ಇಟ್ ಈಸ್ ಏಜ್ ರಿಲೇಟೆಡ್. ನೋ, ಯೂಶುವಲಿ ಇಟ್ ಈಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಬಿ ಕೇರ್ಫುಲ್. ಆಫ್ಟರ್ ದ ಏಜ್ ಆಫ್ 40 ನೀವು ಎಲ್ಲ ಬ್ಲಡ್ ಇನ್ವೆಸ್ಟಿಗೇಷನ್ಸ್, ಎಲ್ಲ ಹೆಲ್ತ್ ಚೆಕ್ಅಪ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಾಡಲೇಬೇಕಾಗತ್ತೆ. ಸೊ ಅದು ಡಯಾಬೆಟಿಕ್ ರೆಟಿನೋಪಥಿ ಹೇಳ್ತೀವಿ. ಸೊ ಡಯಾಬೆಟಿಕ್ ರೆಟಿನೋಪಥಿ ಅಂದ್ರೆ
ಬ್ಲರ್ ವಿಷನ್ ಆಗೋದು ಅಥವಾ ಡಬಲ್ ವಿಷನ್ ಆಗೋದು ಅಥವಾ ಕೆಲವೊಂದ್ಸರಿ ಕ್ಯಾಟ್ರಾಕ್ಟ್ ಆಗುತ್ತೆ. ಸೊ ಅದು ಡಯಾಬಿಟಿಕ್ ರೆಟಿನೋಪತಿ. ಸೆಕೆಂಡ್ ಥಿಂಗ್ ಅಂದ್ರೆ ಡಯಾಬಿಟಿಕ್ ನ್ಯೂರೋಪತಿ. 2-3 ಪೇಷಂಟ್ಸ್ ಇನ್ ದ ಕಾಲ್ ದೇ ಆಸ್ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ, ಪಾದ ಉರಿ ಬರುತ್ತೆ ಅಥವಾ ಸಡನ್ ಆಗಿ ಸುಸ್ತು ಆಗುತ್ತೆ. ಸೊ ಇದು ಎಲ್ಲ ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಶುರು ಆಗುತ್ತೆ. ನ್ಯೂರಾನ್ಸ್, ನರ್ವ್ಸ್, ಶುಗರ್ ಲೆವೆಲ್ ಜಾಸ್ತಿ ಆದ್ಮೇಲೆ ಅದು ಡೆಫಿನೆಟ್ಲಿ ವ್ಯತ್ಯಾಸ ಶುರು ಆಗುತ್ತೆ ಅದರಲ್ಲಿ. ಥರ್ಡ್ ಅಂದ್ರೆ ನಿಮ್ಗೆ ಕಿಟೋ ಆಸಿಡೋಸಿಸ್ ಇರ್ಬೋದು. ಕಿಟೋ ಆಸಿಡೋಸಿಸ್ ಅಂದ್ರೆ ಕಿಡ್ನೀಸ್ ಮೇಲೆ ಪ್ರೆಷರ್ ಆಗಿ ಕಿಡ್ನೀಸ್ ಡಿಸ್ಫಂಕ್ಷನ್ ಆಗಿ ಅಥವಾ ಕಿಡ್ನೀಸ್ ಫೇಲ್ಯೂರ್ ಆಗಿ ಕೆಲವೊಂದ್ಸರಿ ಡಯಾಲಿಸಿಸ್ ಆಗೋ ತನಕ ಪರಿಸ್ಥಿತಿ ಹೋಗುತ್ತೆ. ಪ್ಲಸ್ ಕೋಮಾ ಅಲ್ಲಿ ಅಂದ್ರೆ ಬ್ರೈನ್ ಡ್ಯಾಮೇಜ್ ಆಗೋ ತರ ಪರಿಸ್ಥಿತಿ ಇರುತ್ತೆ. ಅಂದ್ರೆ ಕಾಂಪ್ಲಿಕೇಶನ್ಸ್ ಹೇಳ್ಬೇಕಾ ಅಂದ್ರೆ ಡಯಾಬಿಟಿಸ್ ಅಥವಾ ಶುಗರ್ ಇದ್ರೆ ಓವರ್ ಆಲ್ ಬಾಡಿ ವಿಲ್ ಗೆಟ್ ಅಫೆಕ್ಟೆಡ್. ಓವರ್ ಆಲ್ ಬಾಡಿ ಅಲ್ಲಿ ಐಸ್, ದೆನ್ ಯುವರ್ ಲಿವರ್, ದೆನ್ ಕಿಡ್ನೀಸ್, ದೆನ್ ಮೆಟಬಾಲಿಸಮ್, ಬೇರೆ ಆರ್ಗನ್ಸ್, ಬೇರೆ ಹಾರ್ಮೋನ್ಸ್, ಅದು ಎಲ್ಲ ಎಂಡೋಕ್ರೈನೋಪತಿ ಶುರು ಆಗುತ್ತೆ. ಸೊ ಇದು ಎಲ್ಲ ಕಾಂಪ್ಲಿಕೇಶನ್ಸ್ ಪ್ರಕಾರ ಹೇಳ್ತೀವಿ. ಈಗ ಕಾಂಪ್ಲಿಕೇಶನ್ಸ್ ಬಂದ್ಮೇಲೆ ಸಡನ್ ಆಗಿ ಈಗ ಮೆಡಿಸಿನ್ಸ್ ನೀವು ತಗೊಳ್ತಾ ಇದ್ದೀರಾ, ಬಟ್ ಸಡನ್ ಕಾಂಪ್ಲಿಕೇಶನ್ ಬರೋಕ್ ಶುರು ಆದ್ಮೇಲೆ ಇನ್ನು ಆಡ್ ಆನ್ ಮೆಡಿಸಿನ್ಸ್ ಶುರು ಆಗತ್ತೆ. ಸೊ ಕಾಂಪ್ಲಿಕೇಶನ್ಸ್ ಹೇಳ್ಬೇಕಾ ಅಂದ್ರೆ ಕಾಂಪ್ಲಿಕೇಶನ್ಸ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಲಿಟಲ್ ಬಿಟ್ ಡಿಫರೆಂಟ್ ಕೈಂಡ್ ಆಫ್ ಥಿಂಗ್. ಬಟ್ ಡಯಾಬಿಟಿಸ್ ಇಂದ ಕಾಂಪ್ಲಿಕೇಶನ್ಸ್ ಆಗಬಾರ್ದು, ಅದಕ್ಕೆ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಮಾಡಬಹುದು, ಫುಡ್ ಚೇಂಜಸ್ ಮಾಡಬಹುದು, ಎಕ್ಸರ್ಸೈಸಸ್ ಮಾಡಬಹುದು, ಆ ತರ. ಜೊತೆಗೆ ಇದು ನ್ಯಾಚುರಲ್. ಈಗ ನ್ಯಾಚುರಲ್ ಮೆಡಿಸಿನ್ಸ್ ತಗೋಕ್ ಶುರು ಮಾಡಿದ್ಮೇಲೆ ನಿಮ್ದು ಇಮ್ಯುನಿಟಿ ಬಗ್ಗೆ ಮಾತಾಡೋಣ. ಅಂದ್ರೆ ಇಮ್ಯುನಿಟಿ ಕಡಿಮೆ ಇದ್ರೆ ಅಥವಾ ನಿಮ್ ಬಾಡಿಯಿಂದ ಅಷ್ಟೊಂದು ರೋಗ ಪ್ರತಿಬಂಧಕ ಶಕ್ತಿ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಥವಾ ಏನಾದ್ರೂ ಇನ್ಫ್ಲಮೇಷನ್, ಇನ್ಫೆಕ್ಷನ್ ಆ ತರ ಏನಾದ್ರೂ ಜಾಸ್ತಿ ಇದ್ರೆ, ನಿಮ್ ಪ್ಯಾನ್ಕ್ರಿಯಾಸ್ ವರ್ಕ್ ಮಾಡ್ತಾ ಇಲ್ಲ ಅಂದ್ರೆ ಅದು ಕಾಂಪ್ಲಿಕೇಶನ್ಸ್ ಪ್ರಕಾರ ಒನ್ ಆಫ್ ದ ಮೇಜರ್ ಕಾಂಪ್ಲಿಕೇಶನ್ ಅಂದ್ರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಹೇಳ್ತೀವಿ. ಅನ್ಕಂಟ್ರೋಲ್ ಡಯಾಬಿಟಿಸ್ ಅಲ್ಲಿ ನೀವು ಅಷ್ಟೊಂದು ಮೆಡಿಸಿನ್ಸ್ ತಗೊಂಡ್ಮೇಲೆನೂ ಕೂಡ ನಿಮ್ದು ಶುಗರ್ ಲೆವೆಲ್ ಯಾವಾಗ್ಲೂ 300, 400, ಇವನ್ ಇನ್ಸುಲಿನ್ ಯೂನಿಟ್ಸ್ ಕೂಡ, ಇಂಜೆಕ್ಷನ್ಸ್ ಕೂಡ 10 ಯೂನಿಟ್ಸ್, 16 ಯೂನಿಟ್ಸ್, ಕೆಲವೊಂದ್ಸರಿ 32 ಯೂನಿಟ್ಸ್, ಆ ತರ ಯೂನಿಟ್ಸ್ ತಗೊಂಡ್ಮೇಲೆನೂ ಕೂಡ ಅಷ್ಟೊಂದು ರೆಸ್ಪಾನ್ಸ್ ನಿಮ್ ಬಾಡಿಯಿಂದ ಸಿಗಲ್ಲ. ಸೊ ಆ ಟೈಮ್ ಅದು ಕಾಂಪ್ಲಿಕೇಶನ್ಸ್ ಅಂದ್ರೆ ಬೇರೆ ಆರ್ಗನ್ಸ್ ಅಫೆಕ್ಟ್ ಆಗೋ ತರ ಪರಿಸ್ಥಿತಿ ಬರುತ್ತೆ. ಸೊ ಈ ಕಾಂಪ್ಲಿಕೇಶನ್ಸ್ ಬಂದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮ್ದು ಶುಗರ್ ಅಲ್ಲಿ ಫೋಕಸ್ ಮಾಡಿ, ಪ್ಲಸ್ ನಿಮ್ದು ಕಾಂಪ್ಲಿಕೇಶನ್ಸ್ ಫಾರ್ ಎಕ್ಸಾಂಪಲ್ ಕಿಡ್ನೀಸ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ, ನಿಮ್ದು ನರ್ವ್ಸ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ, ಕೆಲವೊಂದ್ಸರಿ ಬ್ಲಡ್ ವೆಸಲ್ ಸ್ವಲ್ಪ ಸ್ಮಾಲ್ ಆಗೋ ತರ ಶುರು ಆಗತ್ತೆ, ಅದರಲ್ಲಿ ಬ್ಲಾಕೇಜಸ್ ತರ ಶುರು ಆಗತ್ತೆ, ಹಾರ್ಟ್ ಅಫೆಕ್ಟ್ ಆಗೋಕ್ ಚಾನ್ಸಸ್ ಇರುತ್ತೆ. ಸೊ ಕೆಲವೊಂದ್ಸರಿ ಇದು ಫೀಟ್ ಅಲ್ಲಿ ಸ್ವೆಲ್ಲಿಂಗ್, ಕಾಲರ್ ಹೇಳಿದ್ರು ಫೂಟ್ ಅಲ್ಲಿ ಸ್ವೆಲ್ಲಿಂಗ್ ಇದೆ. ಸೊ ಅದು ಸ್ವೆಲ್ಲಿಂಗ್ ಅಂದ್ರೆ ನೀವು ಅಲ್ಲಿ ಪ್ರೆಸ್ ಮಾಡ್ತೀರಾ ಅಂದ್ರೆ ಅದು ಪಿಟ್ಟಿಂಗ್ ಎಡಿಮಾ ಹೇಳ್ತೀವಿ. ಸೊ ಅದೇ ಆ ರೀತಿ ಕಾಂಪ್ಲಿಕೇಶನ್ಸ್ ಇದ್ರೆ ನಿಮ್ಗೆ ಕೆಲವೊಂದ್ಸರಿ ಗ್ಯಾಂಗ್ರೀನ್ ಆಗೋಕ್ ಚಾನ್ಸಸ್ ಇರುತ್ತೆ. ಯಾಕೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗುತ್ತೆ. ಗ್ಯಾಂಗ್ರೀನ್ ಆಗಿರ್ಬೋದು ಅಥವಾ ಅಲ್ಸರ್, ಡಯಾಬಿಟಿಕ್ ಅಲ್ಸರ್ ಅಥವಾ ಡಯಾಬಿಟಿಕ್ ಫುಟ್ ಹೇಳ್ತೀವಿ. ಡಯಾಬಿಟಿಕ್ ಫುಟ್ ಅಂದ್ರೆ ಯೂಶುವಲಿ ನಿಮ್ದು ಲೋವರ್ ಲೆಗ್ಸ್ ಗೆಟ್ ಅಫೆಕ್ಟೆಡ್. ಸೊ ಶುಗರ್ ಆದ್ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗಿ ಬ್ಲಡ್ ಸಪ್ಲೈ ಇರಲ್ಲ. ಸೊ ಆ ಟೈಮ್ ಏನಾದ್ರೂ ಗಾಯ ಆದ್ಮೇಲೆ ಯೂಶುವಲಿ ಹೇಳ್ತೀವಿ, ಕಾಮನ್ ಮ್ಯಾನ್ ಹೇಳ್ತಾರೆ ಇದು ಗಾಯ ಆಗಿದೆ ಬಟ್ ಹೀಲಿಂಗ್ ಆಗ್ತಾ ಇದೆ. ಸೊ ಅವ್ರಿಗೆ ಸ್ವಲ್ಪ ಖುಷಿ ಇರುತ್ತೆ, ಓಕೆ ನನಗೆ ಶುಗರ್ ಇದ್ರೇನು ಕೂಡ ಗಾಯ ಆಗಿದ್ರೆ ಬಟ್ ಹೀಲಿಂಗ್ ಆಗ್ತಾ ಇದೆ. ಯಾಕೆ ಅಂದ್ರೆ ಅದು ಹೀಲಿಂಗ್ ಆಗಲ್ಲ ಅಂದ್ರೆ ಅದು ಕಾಂಪ್ಲಿಕೇಶನ್ಸ್ ಹೇಳ್ಬೋದು, ಅಥವಾ ಅದು ಗಾಯ ವಾಸಿ ಬೇಗ ಆಗಲ್ಲ, ಕೆಲವೊಂದ್ಸರಿ ಅದು ತುಂಬಾ ಡೀಪ್ ಲೆವೆಲ್ ಹೋಗುತ್ತೆ. ಸೊ ಅದರಿಂದ ನಿಮ್ಗೆ ಡಯಾಬಿಟಿಕ್ ಫುಟ್ ಆಗೋಕ್ ಚಾನ್ಸಸ್ ಇರುತ್ತೆ. ಸೊ ಇದು ಎಲ್ಲ ಕಾಂಪ್ಲಿಕೇಶನ್ಸ್ ಡಯಾಬಿಟಿಕ್ ಪ್ರಕಾರ ಹೇಳ್ಬೋದು. ಸೊ ಸಾಕಷ್ಟು ಒಂದು ಕಾಂಪ್ಲಿಕೇಶನ್ಸ್ ಬಗ್ಗೆ ನೀವು ಕೂಡ ಮಾಹಿತಿನ ಪಡಿತಾ ಇದ್ದಾರೆ ವೀಕ್ಷಕರೇ. ಸೊ ಇದರ ಜೊತೆಯಲ್ಲಿ ನಾವು ಕೂಡ ಬ್ಲಡ್ ಪ್ರೆಷರ್ ಅಂತ ಏನ್ ಹೇಳ್ತೀವಿ, ಬಿಪಿ ಅನ್ನುವಂತಹ ಒಂದು ಸಮಸ್ಯೆ ಆಗಿರ್ಬೋದು, ಕೊಲೆಸ್ಟ್ರಾಲ್, ಲಿಪಿಡ್ ಲೆವೆಲ್ಸ್ ಅಂತ ಏನ್ ಹೇಳ್ತೀವಿ, ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿನ ಪಡ್ಕೊಳ್ಳೋಣ. ಸೊ ಎಸ್, ಒತ್ತಡ ಜೊತೆಯಲ್ಲಿ ಬ್ಲಡ್ ಪ್ರೆಷರ್ಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ಲಿಪಿಡ್ ಬಗ್ಗೆ ಏನ್ ಹೇಳ್ತೀರಾ? ಹೌದು. ಸೊ ಡಯಾಬಿಟಿಕ್ ಈಸ್ ಅಗೇನ್ ಒನ್ ಆಫ್ ದ ಮೆಟಾಬಾಲಿಕ್ ಡಿಸಾರ್ಡರ್. ಸೊ ಮೆಟಾಬಾಲಿಸಮ್ ಅಂದ್ರೆ ನಿಮ್ದು ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್. ಸೊ ಯೂಶುವಲಿ ಹಾರ್ಟ್ ಅಫೆಕ್ಟ್ ಆಗೋ ತರ ಚಾನ್ಸಸ್ ಯಾವಾಗ ಬರುತ್ತೆ ಅಂದ್ರೆ ನಿಮ್ದು
ಫುಡ್ ಕರೆಕ್ಟ್ ಆಗಿ ಮೆಟಬಾಲಿಸಮ್ ಆಗಿಲ್ಲ ಅಥವಾ ಡೈಜೆಷನ್ ಆಗಿಲ್ಲ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಇಂದ ಲೆವೆಲ್ಸ್ ಜಾಸ್ತಿ ಆಗಿ ನಿಮ್ದು ಬ್ಲಡ್ ಕ್ಲಾಟ್ಸ್ ಆಗೋದು ಅಥವಾ ಲಿಪಿಡ್ ಲೆವೆಲ್ಸ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗೋ ತರ ಪರಿಸ್ಥಿತಿ ಬರುತ್ತೆ. ಸೊ ಅದಕ್ಕೋಸ್ಕರ ಅಂದ್ರೆ ಒಂದ್ ಡಯಾಬಿಟಿಸ್ ಇದೆ ಬಟ್ ಡಯಾಬಿಟಿಸ್ ಜೊತೆ ಅಂದ್ರೆ ಅದು ಕಂಟ್ರೋಲ್ ಆಗಿಲ್ಲ, ಡಯಾಬಿಟಿಸ್ ಒಂದ್ ಲೆವೆಲ್ ಆದ್ಮೇಲೆ ಕಂಟ್ರೋಲ್ ಬರಲ್ಲ ಅಂದ್ರೆ ಅದು ಹಾರ್ಟ್ ಮೇಲೆ ಪ್ರೆಷರ್ ಬೀಳೋದು ಮತ್ತೆ ಅದರಿಂದ BP ಶುರು ಆಗೋದು ಅಥವಾ ಕೊಲೆಸ್ಟ್ರಾಲ್ ಬರೋದು ಆ ತರ ಸಮಸ್ಯೆ ಬಂದೇ ಬರುತ್ತೆ. ಸೊ ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ದು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಬೇಕು. ಕೆಲವೊಂದ್ಸರಿ ಈ ತರ ಹೇಳ್ತಾರೆ ನಾನು ಶುಗರೇ ತಿನ್ನಲ್ಲ ಬಟ್ ನನ್ಗೆ ಡಯಾಬಿಟಿಸ್ ಯಾಕೆ ಬಂದಿದೆ ಆ ತರ. ಬಟ್ ಶುಗರ್ ಮತ್ತೆ ಡಯಾಬಿಟಿಸ್ ಆ ತರ ಡೈರೆಕ್ಟ್ ಅದು ಕನೆಕ್ಷನ್ ಇಲ್ಲ. ಯೂಶುವಲಿ ಅದು ಕನೆಕ್ಷನ್ ನಿಮ್ದು ಮೆಟಬಾಲಿಕ್ ಡಿಸಾರ್ಡರ್ ಅಲ್ಲಿ ಅಂದ್ರೆ ಇನ್ಸುಲಿನ್ ಲೆವೆಲ್ಸ್, ಯೂಶುವಲಿ ಪ್ಯಾನ್ಕ್ರಿಯಾಸ್ ಅಂದ ಅದು ಇನ್ಸುಲಿನ್ ಲೆವೆಲ್ಸ್ ಉತ್ಪತ್ತಿ ಆಗ್ತಾ ಇಲ್ಲ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದು ಡೈರೆಕ್ಟ್ ಸಕ್ಕರೆ ಅಥವಾ ಶುಗರ್ ಅಲ್ಲಿ ಅದು ಕನೆಕ್ಷನ್ ಇರಲ್ಲ. ಸೊ ಡಯಾಬಿಟಿಸ್ ಇದೆ ಅದಕ್ಕೆ ಶುಗರ್ ಕಡಿಮೆ ಮಾಡಬೇಕು ಅಥವಾ ತಿನ್ಬಾರ್ದು ಅದು ಸೆಕೆಂಡ್ರಿ. ಬಟ್ ಫಸ್ಟ್ ಡಯಾಬಿಟಿಸ್ ಬಂದ ಮೇಲೆ ನಿಮ್ದು ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಏನ್ ಕಾರಣ ಬಂದಿದೆ, ಪ್ಲಸ್ ಈಗ ಕೊಲೆಸ್ಟ್ರಾಲ್ ಏನಾದ್ರೂ ಜಾಸ್ತಿ ಇದ್ರೆ ಯೂಶುವಲಿ ಒಬೆಸಿಟಿ ಹೇಳ್ತೀವಿ. ಸೊ ಒಬೆಸಿಟಿಯಲ್ಲಿ ಇಟ್ ಈಸ್ ಅಗೇನ್ ದ ಮೆಟಾಬಾಲಿಕ್ ಡಿಸಾರ್ಡರ್. ಸೊ ಒಬೆಸಿಟಿ ಇದ್ದಾಗ ನಿಮ್ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಏನ್ ಕಾರಣ ಅಂದ್ರೆ ಅದು ನಿಮ್ದು ಡೈಜೆಷನ್ ಶಕ್ತಿ, ಜೀರ್ಣ ಶಕ್ತಿ ಕರೆಕ್ಟ್ ಆಗಿ ಫಂಕ್ಷನ್ ಔಟ್ ಆಗಲ್ಲ, ಕಾರ್ಬೋಹೈಡ್ರೇಟ್ಸ್ ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗಿ ಅದು ಪ್ಲಾಕ್ ಫಾರ್ಮೇಶನ್ ಶುರು ಆಗತ್ತೆ. ಅಂದ್ರೆ ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋಕ್ ಚಾನ್ಸಸ್ ಇರುತ್ತೆ. ಓಕೆ, ಸೊ ವೀಕ್ಷಕರೇ, ಸಂಪೂರ್ಣ ಮಾಹಿತಿ ಈ ಸಕ್ಕರೆ ಕಾಯಿಲೆ ಬಗ್ಗೆ ನೀವು ಕೂಡ ತಿಳ್ಕೊಂಡಿದ್ದೀರಾ. ಟೈಪ್ಸ್ ಆಗಿರ್ಬೋದು, ಕಾರಣಗಳಾಗಿರ್ಬೋದು, ಇದಕ್ಕೆ ಯಾವ ರೀತಿಯಾದಂತಹ ಪರಿಶೀಲನೆ ಮತ್ತು ಮ್ಯಾನೇಜ್ಮೆಂಟ್, ಆಹಾರದ ಪದ್ಧತಿ ಆಗಿರಬಹುದು, ಮತ್ತು ಒಂದು ನಾವೇನು ಹೇಳ್ತೀವಿ ಕಾಂಪ್ಲಿಕೇಶನ್ಸ್ ಅಂತ ಏನು ಹೇಳ್ತೀವಿ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ. ಇದೇ ರೀತಿ ಸಮಸ್ಯೆ ಇದ್ದಲ್ಲಿ ಆದಷ್ಟು ಬೇಗ ವೈದ್ಯರನ್ನು ಭೇಟಿ ಆಗೋದಕ್ಕೆ ನೀವು ಕೂಡ ರೆಡಿಯಾಗಿ ನಾವು ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ಗೆ ಹೋಗಿ ಅಂತ ಕೂಡ ತಿಳಿಸ್ತಾ ಇದ್ದೀವಿ. ಯಾಕೆಂದರೆ ಯಾವುದೇ ಒಂದು ಸಮಸ್ಯೆ 3 ವಾರಕ್ಕಿಂತ ಹೆಚ್ಚಾಗಿ ನಾವು ಬಿಟ್ಟಷ್ಟು, ನಿರ್ಲಕ್ಷ್ಯ ಮಾಡಿದಷ್ಟು ಇದೊಂದು ಕಾಂಪ್ಲಿಕೇಶನ್ಸ್ ರೀಚ್ ಆಗುವಂಥ ಸಾಧ್ಯತೆ ಇದೆ. ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ, ಹೊಸ ಮಾಹಿತಿ ಹೊಸ ಸಂಚಿಕೆ ಮೂಲಕ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದ.